ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಮೈತ್ರಿ ಬಟ್ವಿಟ್ಲ, ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ಆನ್ಲೈನ್ ಉಪನ್ಯಾಸ ಸರಣಿ ಗುರುಚಿಂತನ ಯುವ ಮಂಥನದಲ್ಲಿ ಸಮಾಜವನ್ನು ಮರುರೂಪಿಸಿದ ಚಿಂತನೆಯ ಹರಿಕಾರ ಶ್ರೀ ನಾರಾಯಣ ಗುರುಗಳು ಎಂಬ ವಿಷಯದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಭಾರತವು ಧರ್ಮ ಕೇಂದ್ರಿತವಾಗಿದ್ದ ದೇಶವಾಗಿದ್ದು, ಧರ್ಮವೆಂಬ ದೀಪವನ್ನು ಬೆಳಗಿದ ಸಂತರ ದೊಡ್ಡ ಪರಂಪರೆಯನ್ನು ಹೊಂದಿದೆ. ನಮ್ಮ ಪರಂಪರೆಯ ಹೆಜ್ಜೆ ಗುರುತುಗಳನ್ನು ಹಾಗೂ ಪರಂಪರೆಯನ್ನು ಬೆಳಗಲು ಜ್ಞಾನ ದೀವಿಗೆಗಳಾಗಿ ಬೆಳಕಿನ ದೀಪವನ್ನು ಹಚ್ಚಿದ ಸಂತರ ಪರಂಪರೆಯ ತತ್ವಗಳನ್ನು ಗಮನಿಸಿದಾಗ ಅವು ಆತ್ಮಜ್ಯೋತಿಗಳಂತೆ ಮಿನುಗುವುದನ್ನು ಕಾಣಬಹುದು. ಭಾರತದ ನೆಲದಲ್ಲಿ ಅದೆಷ್ಟೋ ಧರ್ಮ ಸಂಸ್ಥಾಪಕರು ಸಂತರು ಜನ್ಮತಾಳಿ ಸಾಮಾನ್ಯ ಜನರ ಬಾಳಿಗೆ ಜ್ಞಾನದ ತೈಲವೆರೆದು ಬದುಕನ್ನು ಸಹ್ಯವಾಗಿಸಿ ಸಾಗಿ ಹೋಗಿದ್ದಾರೆ. ಭಾರತದಲ್ಲಿ ಆಗಿಹೋದ ಸಂತ ಪರಂಪರೆಯನ್ನು ಗಮನಿಸಿ ನೋಡಿದರೆ ಮುಖ್ಯವಾಗಿ ಪಂಥಗಳು, ಚಳವಳಿಗಳು ಕಾಣಸಿಗುತ್ತವೆ. ಸಮಾಜದಲ್ಲಿನ ಕುಂದುಕೊರತೆ, ಲೋಪದೋಷ, ಕಂದಾಚಾರಗಳನ್ನು ದೂರೀಕರಿಸುವ ದೃಷ್ಟಿಯಿಂದ ಇವೆಲ್ಲವೂ ಹುಟ್ಟು ಪಡೆದುದನ್ನು ಕಾಣಬಹುದಾಗಿದೆ. ಕೆಲವರು ತಮ್ಮ ತತ್ವ, ಸಿದ್ಧಾಂತ, ಆದರ್ಶಗಳನ್ನು ಲೋಕಕ್ಕೆ ಸಾರುವ ಮೂಲಕ, ತಮ್ಮ ಅನುಯಾಯಿಗಳನ್ನು ಹುಟ್ಟುಹಾಕುವ ಮೂಲಕ, ಹೊಸ ಧರ್ಮ ಸ್ಥಾಪನೆಯ ಮೂಲಕ ಹೀಗೆ ಹೊಸ ಪ್ರಭೆಯನ್ನು ಬೆಳಗಿದ್ದಾರೆ. ಇವರನ್ನು ಮುಖ್ಯವಾಗಿ ನಾವು ಎರಡು ರೀತಿಗಳಲ್ಲಿ ವಿಭಾಗಿಸಿಕೊಳ್ಳಬಹುದು. ಒಂದು, ತನ್ನ ಕಾಲಘಟ್ಟದಲ್ಲಿ ತತ್ವ ಸಿದ್ಧಾಂತಗಳನ್ನು ಸಾರುವ ಮೂಲಕ ಹೊಸ ಧರ್ಮವನ್ನು ಹುಟ್ಟುಹಾಕಿ ಆ ಮೂಲಕ ಚಳವಳಿಗೆ ನಾಂದಿಯನ್ನು ಹಾಡಿದವರು. ಇನ್ನೊಂದು, ಅವರ ಕಾಲದಲ್ಲಿ ಯಾವುದೇ ಹೊಸ ಮತ ಧರ್ಮ ಸ್ಥಾಪನೆಗೆ ನಾಂದಿಯನ್ನು ಹಾಡದೆ ಆ ಕಾಲಘಟ್ಟದಲ್ಲಿ ಇತರರಿಗೆ ಪ್ರೇರಣೆ ಮತ್ತು ಮಾದರಿಯಾಗಿ ಅವರ ತತ್ವ ಆದರ್ಶಗಳು ಚಿರಕಾಲ ಉಳಿಯುವಂತೆ ಮಾಡಿದವರು. ಹಲವರು ತಾವು ವಾಸಿಸುತ್ತಿದ್ದ ಸಾಮಾಜಿಕ ಪರಿಸ್ಥಿತಿಗಳಿಂದ ಪ್ರಭಾವಿತರಾಗಿ ತಮ್ಮ ಬದುಕಿನ ಜೀವಿತದ ಉದ್ದೇಶವನ್ನು ಅರಿತುಕೊಂಡು ಆ ಉದ್ದೇಶದ ಸಾಕಾರಕ್ಕಾಗಿಯೇ ತಮ್ಮ ಜೀವಿತವನ್ನು ಮುಡಿಪಾಗಿಟ್ಟು ತಮ್ಮ ಚಿಂತನೆ, ಪ್ರತಿಭೆ, ಸಾಧನೆಗಳ ಮೂಲಕ ಪರಿವರ್ತನೆಯ ಪರ್ವವೊಂದಕ್ಕೆ ಕಾರಣರಾಗಿ ಆದರ್ಶರಾಗಿದ್ದಾರೆ. ಧರ್ಮದ ಪುನರ್ಸ್ಥಾಪನೆಗಾಗಿ, ನೈತಿಕತೆಯ ಪುನರುತ್ಥಾನಕ್ಕಾಗಿ, ಮಾನವತೆಯ ಮೂಲಕ ಸಮಾಜದ ಓರೆಕೋರೆಗಳನ್ನು ಪರಿಹರಿಸುವುದಕ್ಕಾಗಿಯೇ ತಮ್ಮ ಬದುಕನ್ನು ಮುಡಿಪಾಗಿಟ್ಟಿದ್ದಾರೆ. ಭಾರತದ ಚರಿತ್ರೆ ಎಂದರೆ ಇಲ್ಲಿನ ಮಹಾಪುರುಷರ ಜೀವನಗಾಥೆಗಳೇ ಎಂದಿದ್ದಾರೆ ಇತಿಹಾಸಕಾರ ಸುರೇಂದ್ರನಾಥ ಬ್ಯಾನರ್ಜಿ. ಈ ಸಂತ ಸಾಲಿನಲ್ಲಿ ವರ್ಗಭೇದಗಳಿಲ್ಲ. ಆಧ್ಯಾತ್ಮಿಕವಾಗಿ ವಿಕಾಸಗೊಂಡ ಪ್ರತಿಯೊಬ್ಬರನ್ನು ಇಲ್ಲಿನ ನೆಲ ಗುರುವೆಂದು ಸ್ವೀಕರಿಸಿದೆ, ಅನುಸರಿಸುತ್ತಾ ನೆಚ್ಚಿಕೊಂಡಿದೆ. ಅದರಲ್ಲೂ ಸಮಕಾಲೀನ ಸಂದರ್ಭಗಳಲ್ಲಿ ಜಡ್ಡುಗಟ್ಟಿ ಜಡವಾಗಿದ್ದ ಸಮಾಜದಲ್ಲಿ ನವ ಚೈತನ್ಯದ ಹೊನಲು ಹರಿಯುವಂತೆ ಮಾಡಿದ, ಮಡುವುಗಟ್ಟಿದ್ದ ಕಂದಾಚಾರಗಳನ್ನು, ಅರ್ಥರಹಿತ ಕುರುಡು ನಂಬಿಕೆಗಳನ್ನು, ಅಸ್ಪೃಶ್ಯತೆ ಮೊದಲಾಗಿ ಎಲ್ಲ ಬಗೆಯ ತಾರತಮ್ಯಗಳನ್ನು ಖಂಡಿಸಿ ಜನಜಾಗೃತಿಯನ್ನು ಮೂಡಿಸುವ ಮೂಲಕ ಸಮಾಜದ ಮುಂಚಲನೆಗೆ, ಸುಧಾರಣೆಗೆ ಕಾರಣರಾದ ಸಂತ ಪರಂಪರೆಯ ಪ್ರಮುಖರಲ್ಲಿ ಶ್ರೀ ನಾರಾಯಣ ಗುರುಗಳು ಒಬ್ಬರು. ಮಾತ್ರವಲ್ಲ, ಅವರೆಲ್ಲರಿಂದ ವಿಶಿಷ್ಟವಾಗಿ ಗುರುತಿಸಲ್ಪಟ್ಟವರು ಕೂಡ. ಲೋಕದಲ್ಲಿ ಧರ್ಮ ಅವನತಿಯತ್ತ ಸಾಗಿದಾಗ ಅದರ ಪುನರುತ್ಥಾನ ನಡೆಸಲು ಅನೇಕ ಮಹನೀಯರು ಜನ್ಮ ತಾಳಿದ್ದಾರೆ, ಸಾಗಿ ಹೋಗಿದ್ದಾರೆ. ಅವರ ಆದರ್ಶಗಳು ಇಂದಿಗೂ ಜನಮಾನಸದಲ್ಲಿ ನೆಲೆಯಾಗಿ ನಿಂತಿವೆ. ಆದರೆ ಅವರಲ್ಲಿ ಅತ್ಯಂತ ಸರಳವಾಗಿ ತಮ್ಮ ಬದುಕನ್ನೇ ಆದರ್ಶವನ್ನಾಗಿಸಿ ಜನರಿಗೆ ಬೋಧನೆಗಳನ್ನು ಮಾಡದೆ ತಮ್ಮ ನಡತೆಯ ಮೂಲಕವೇ ಲೋಕವನ್ನು ಬೆಳಗಿಸಲು ನಿಂತ ಶ್ರೀ ನಾರಾಯಣ ಗುರುಗಳ ಕಾರ್ಯಶೀಲತೆ ನಮಗೆ ಇನ್ನಾರಲ್ಲೂ ಕಂಡುಬರುವುದಿಲ್ಲ. ಹಾಗಾಗಿ ಅವರೊಬ್ಬ ಸರಳ ಸಂತ, ಬೆಳಕು ತೋರುವ ದಾರಿದೀವಟಿಗೆ. ಕ್ರಿಸ್ತಶಕ 18-19ನೇ ಶತಮಾನದ ವೇಳೆಗೆ ಸಮಾಜದಲ್ಲಿ ಜಾತಿ ತಾರತಮ್ಯ, ಅಸ್ಪೃಶ್ಯತೆ, ಮೌಢ್ಯ, ಶೋಷಣೆಗಳು ತುಂಬಿ ತುಳುಕಾಡುತ್ತಿದ್ದವು. ಆ ಕಾಲಘಟ್ಟದಲ್ಲಿ ಕೇರಳದ ತಿರುವನಂತಪುರದ ಚೆಂಬಳಂತಿಯಲ್ಲಿ ಮಾದಾನ್ ಆಶಾನ್ ಮತ್ತು ಕುಟ್ಟಿಯಮ್ಮ ದಂಪತಿಗಳ ಮಗನಾಗಿ ಕ್ರಿಸ್ತಶಕ 1856ರಲ್ಲಿ ಸಾಮಾನ್ಯ ಕುಟುಂಬವೊಂದರಲ್ಲಿ ಜನಿಸಿದರು. ಬಾಲ್ಯದಿಂದಲೇ ತಮ್ಮ ಅಸಾಮಾನ್ಯ ಚಿಂತನಾ ಪ್ರವೃತ್ತಿಯ ಮೂಲಕ ಎಲ್ಲರ ಮನಸೆಳೆಯುತ್ತಿದ್ದ ಇವರು
ದೀನರ ಬಗೆಗೆ ಅನುಕಂಪ ತೋರುವ ಹೃದಯದೊಂದಿಗೆ ಹುಟ್ಟು ಸಾವಿನ ಬಗ್ಗೆ ಗಂಭೀರವಾಗಿ ಆಲೋಚಿಸುತ್ತಾ ಏಕಾಂತ ಪ್ರಿಯನೂ ಧ್ಯಾನಾಸಕ್ತನೂ ದಯಾಪರನೂ ಆಗಿ ಬೆಳೆಯತೊಡಗಿದರು. ಅವರ ಮನೆಯ ವಾತಾವರಣ ಅವರ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರಿತು. ಬದುಕಿನ ಬಗೆಗಿನ ವಿಚಾರಗಳ ಬಗ್ಗೆ ಸದಾ ಯೋಚನಾಮಗ್ನರಾಗಿರುತ್ತಿದ್ದ ಅವರು ಬಡವರ ಆತ್ಮಾಭಿವೃದ್ಧಿಯಾಗದೆ ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಬಾಳು ಬಾಳುವುದು ಸಾಧ್ಯವಾಗದೆಂದು ಅರಿತು ಸಹಜೀವನವನ್ನು ಪ್ರೋತ್ಸಾಹಿಸಿ ಭೇದ ಭಾವಗಳ ನಿವಾರಣೆಯ ಮೂಲಕ ಒಗ್ಗಟ್ಟಿನ ಸಾಧನಾ ಪದಗಳನ್ನು ರೂಪಿಸಿದರು. ಒಳಿತಿಗಾಗಿ ದಾನ ಮಾಡುವ ಮೂಲಕ, ಸಮುದಾಯಕ್ಕಾಗಿ ದುಡಿಯುವ ಮೂಲಕ ಹೇಗೆ ಹೊಸ ರೀತಿಯನ್ನು ಅಳವಡಿಸಿಕೊಳ್ಳಬೇಕೆಂಬುದನ್ನು ತಿಳಿಸುತ್ತಾ ಸರಳ ಉದಾತ್ತ ಚಿಂತನೆಗಳನ್ನು ಮನಗಳಲ್ಲಿ ಬಿತ್ತಿ ಹೊಸ ಆದರ್ಶ ಅಭೀಪ್ಸೆಗಳ ನೀರೆರೆದರು. ಆತ್ಮ ಸಂಸ್ಕಾರಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ, ಅದುವೇ ಬದುಕನ್ನು ಉನ್ನತಿಗೆ ಏರಿಸುವ ಮಾರ್ಗ ಎಂಬುದನ್ನು ಸರಳ ಹಾಗೂ ಸುಂದರವಾಗಿ ನಿರೂಪಿಸಿದರು. ಸುಮಾರು 40 ವರ್ಷಗಳ ಕಾಲ ತಮ್ಮ ಪರ್ಯಟನೆಯಲ್ಲಿ ತಮ್ಮ ಪ್ರತಿನಿತ್ಯದ ಸಂಭಾಷಣೆಗಳ ಮೂಲಕ ಜನ ತ್ಯಜಿಸಬೇಕಾದ ಸಂಪ್ರದಾಯಗಳು, ಮೌಢ್ಯಗಳ ಬಗ್ಗೆ ತಿಳಿ ಹೇಳುತ್ತಾ ಸಮುದಾಯವನ್ನು ಉದ್ಧರಿಸುವುದು ಹೇಗೆ ಎಂಬುದನ್ನು ತಿಳಿಸುತ್ತಿದ್ದರು. ಅವರ ವಿಭಿನ್ನ ವಿಚಾರ ಶೈಲಿಯು ಬಾಯಿಯಿಂದ ಬಾಯಿಗೆ ಹರಡುವ ಮೂಲಕ ಜನ ಅವುಗಳನ್ನು ಕಾರ್ಯಗತಗೊಳಿಸಲು ತಮ್ಮದೇ ಆದ ಸಂಘಟನೆಗಳನ್ನು ಮಾಡಿಕೊಂಡರು. ಜನರ ಸಾಂಸಾರಿಕ ಹಾಗೂ ಸಾಮಾಜಿಕ ಬದುಕನ್ನು ಸುಧಾರಿಸುವ ಯತ್ನದಲ್ಲಿ ಮೂಢನಂಬಿಕೆಗಳು, ದುಷ್ಟ ಪದ್ಧತಿಗಳು ಹಾಗೂ ಆಚರಣೆಗಳನ್ನು ದೂರೀಕರಿಸಿ ಜ್ಞಾನ ಹಾಗೂ ಬೌದ್ಧಿಕ ವೃದ್ಧಿಯ ತುಡಿತ ಮೂಡಿಸಿ ಹೊಸ ದಿಕ್ಕಿಗೆ ಕರೆದೊಯ್ದರು. ಜನರ ನಡುವೆ ಸಹಕಾರ, ಒಗ್ಗಟ್ಟು ಬೆಳೆಸಿ ಮನಸ್ಸು ಶುದ್ಧವಾಗಿರುವಂತೆ ಪ್ರೇರೇಪಿಸಿ ಸಂಘಟನೆಯ ರೀತಿ ಮಹತ್ವಗಳನ್ನು ಅರಿವಿಗೆ ತಂದು ನವ ಸಮಾಜದ ಹೊಸ ದಿಶೆಗೆ ಮುನ್ನುಡಿಯನ್ನು ಬರೆದರು. ಇವರ ಹೊಸ ವಿಚಾರಧಾರೆಗಳು ಹೊಸ ಹೊಸ ಚಳವಳಿಗೆ ನಾಂದಿಯಾದವು. ಹರಿಜನರ ಉದ್ಧಾರ, ದೇವಸ್ಥಾನಗಳಿಗೆ ಪ್ರವೇಶ, ಮದ್ಯಪಾನ ನಿಷೇಧ, ಧರ್ಮಗಳ ನಡುವೆ ಸಾಮರಸ್ಯ, ದೇವಸ್ಥಾನ ಮತ್ತು ಮಠಗಳ ಸುಧಾರಣೆಗಳನ್ನು ಜನರ ಮನಸ್ಸಿನಲ್ಲಿ ಅಚ್ಚೊತ್ತಿಸಿದರು. ಇದನ್ನು ಅವರು ಜನರಿಗೆ ಅಗತ್ಯ ಎನಿಸಿದಾಗ ಜನರೇ ಮೆಚ್ಚಿ ಆಚರಣೆಗೆ ತರುವಂತೆ ಮಾಡಿದರು. ಇದು ನಾರಾಯಣ ಗುರುಗಳು ಸಮಾಜದಲ್ಲಿ ತಮ್ಮ ತತ್ವ ಆದರ್ಶಗಳನ್ನು ಪಡಿಮೂಡಿಸಿ ಆ ಮೂಲಕ ಹೊಸ ಹೊಸ ದಿಕ್ಕುಗಳಿಗೆ ತೆರೆದುಕೊಳ್ಳುವಂತೆ ಮಾಡಿದ ಅನುಪಮ ರೀತಿ ಹಾಗೂ ಅಭೂತಪೂರ್ವ ಬದಲಾವಣೆ. ತನ್ನದೇ ಆದ ವಿಶಿಷ್ಟ ಚಿಂತನೆಗಳ ಮೂಲಕ ಸಾಮಾಜಿಕ ಬದಲಾವಣೆಗಳಿಗೆ ಕಾರಣರಾದ ಶ್ರೀ ನಾರಾಯಣ ಗುರುಗಳ ಆಲೋಚನೆಗಳು ಸ್ವರೂಪದಲ್ಲಿ ಭಿನ್ನವಾಗಿದ್ದು ಸಾಮಾಜಿಕ ಸಾಮರಸ್ಯಕ್ಕೆ ಕಾರಣವಾಗುವ ಪೂರಕವಾದ ವಿಚಾರಗಳನ್ನು ಒಳಗೊಂಡಿದೆ. ವ್ಯಕ್ತಿಯ ಬಾಲ್ಯ ಮತ್ತು ಪರಿಸರ ವ್ಯಕ್ತಿತ್ವದ ಬೆಳವಣಿಗೆಯ ಮೇಲೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಅದರಂತೆ ಗುರುಗಳು ಸಮಾಜದ ಬಗ್ಗೆ ಚಿಂತಿಸಲು ಒಂದೆಡೆ ತನ್ನ ಜನರು ಅನುಭವಿಸುತ್ತಿರುವ ವೇದನೆ, ಮತ್ತೊಂದೆಡೆ ಮನೆಯವರು ಇತರರನ್ನು ಕಾಣುತ್ತಿದ್ದ ಭಾವನೆ ಎರಡೂ ಪ್ರಮುಖವಾಗಿದ್ದುದನ್ನು ಗಮನಿಸಬಹುದು. ಅವರ ಮನೆಯಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದರು ಮಾತ್ರವಲ್ಲ, ಬಡವರನ್ನು ಎಂದೂ ಕೀಳಾಗಿ ಕಾಣುತ್ತಿರಲಿಲ್ಲ. ದೇವರು, ಧರ್ಮದ ಬಗ್ಗೆ ಎಲ್ಲರಲ್ಲಿ ಅರಿವು ಮೂಡಿಸುತ್ತಿದ್ದರು. ಅವರ ಬಾಲ್ಯದಲ್ಲಿಯೇ ಕುತೂಹಲ, ಚಿಂತನೆ, ವಿಚಾರ ವಿಮರ್ಶೆ, ಪ್ರಶ್ನಾ ಮನೋಭಾವಗಳು ಮೈದಳೆದಿದ್ದವು. ಅವರ ಬಡವರ ಬಗೆಗಿನ ಪ್ರೀತಿ, ಕಾಳಜಿ, ಜಗದ ಜೀವಿಗಳೆಲ್ಲರೂ ಒಂದೇ, ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ, ಯಾವ ಜೀವಿಗಳ ಆತ್ಮಕ್ಕೂ ನೋವನ್ನುಂಟು ಮಾಡಬಾರದೆಂಬ ಅಹಿಂಸಾ ತತ್ವ, ತನ್ನ ಹುಟ್ಟು ಸಾವಿನ ಬಗೆಗಿನ ಚಿಂತನೆಗಳು ಹೊಸ ಆಲೋಚನೆಗಳಿಗೆ ಕಾರಣವಾದವು. ಮನೆಯಲ್ಲಿ ತಂದೆ ನಡೆಸುತ್ತಿದ್ದ ಪ್ರವಚನಗಳಿಂದ ಹುಟ್ಟಿದ ಸಂಸ್ಕೃತಿಯ ಬಗೆಗಿನ ಪ್ರೀತಿ ಹೊಸ ದಿಶೆಗೆ ಕರೆದೊಯ್ದಿತು. ಆರಂಭದಲ್ಲಿ ದೊರಕಿದ ಆಧ್ಯಾತ್ಮ, ಆಯುರ್ವೇದ, ಜ್ಯೋತಿಷ್ಯ ಶಾಸ್ತ್ರ, ವೇದ, ಉಪನಿಷತ್ತು, ಪುರಾಣಗಳ ಕಲಿಕೆಯೊಂದಿಗಿನ ಕಾವ್ಯ, ನಾಟಕ, ವ್ಯಾಕರಣ, ಅಲಂಕಾರ, ತರ್ಕಶಾಸ್ತ್ರದ ವಿದ್ಯೆ ಹೊಸ ಚಿಂತನೆಗಳಿಗೆ ನಾಂದಿಯನ್ನು ಹಾಡಿತು. ಸದಾ ಏಕಾಂತವನ್ನು ಬಯಸುತ್ತಿದ್ದ ಅವರು ಧ್ಯಾನ, ಪ್ರಾರ್ಥನೆ, ಅಧ್ಯಯನಗಳಲ್ಲಿಯೇ ತೊಡಗಿಸಿಕೊಂಡು ದೇವರು, ಧರ್ಮ, ಸಂಸ್ಕೃತಿ, ಸಂಸ್ಕಾರ, ಮೌಢ್ಯಗಳ ಕುರಿತಾಗಿ ಗಂಭೀರವಾಗಿ ಯೋಚಿಸಿ ಯಾವುದು ಸತ್ಯ, ಯಾವುದು ಅಸತ್ಯ ಎಂಬುದನ್ನು ಸ್ವಯಂ ವಿಶ್ಲೇಷಣೆ ನಡೆಸುತ್ತಾ ನಿಧಾನವಾಗಿ ಪ್ರಪಂಚದ ವಿಷಯಾಸಕ್ತಿಗಳಿಂದ ದೂರವಾಗತೊಡಗಿದರು.
ಊರೂರು ಪ್ರಯಾಣ ಮಾಡಬೇಕೆಂಬ ಇಚ್ಛೆಯಿಂದ ಹೊರಟು ಸಾಗಿದ ಹಾದಿ ವಿಭಿನ್ನ ನೆಲ, ಜಲ, ಜನ, ಮನದ ಪರಿಚಯ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿತು. ವಿಚಾರಗಳು ಪೂರ್ಣ ಆಧ್ಯಾತ್ಮಿಕತೆಯತ್ತ ಸರಿಯಿತು. ಪ್ರಾಪಂಚಿಕ ಬಂಧನಗಳಿಂದ ದೂರ ಸರಿಯುವುದನ್ನು ತಡೆಯಲು ಕುಟುಂಬಸ್ಥರು ಮದುವೆಯ ಸಿದ್ಧತೆ ನಡೆಸಿ ಮದುವೆ ಮಾಡಿಸಿದರು. ಅವರು ಪತ್ನಿಗೆ ತಮ್ಮ ಬದುಕಿನ ಗುರಿಯನ್ನು ತಿಳಿಸಿ ಬಂಧನದಿಂದ ಹೊರಬಂದರು. ಅಲ್ಲಿಂದ ಬದುಕಿನ ಹೊಸ ಪಥ ತೆರೆದುಕೊಂಡಿತು. ನಾರಾಯಣ ಗುರುಗಳು ಸಮಾಜದಲ್ಲಿನ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಏನೆಂದು ಹುಡುಕಲು ಅಣಿಯಾದರು. ಸಮಾನತೆಯ ಸಮಾಜ ಕಟ್ಟುವುದು ಹೇಗೆ ಎಂದು ಆಲೋಚಿಸಿ ಆ ಮುಖೇನ ಕಾರ್ಯಪ್ರವೃತ್ತರಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡುವತ್ತ ದಿಟ್ಟ ಹೆಜ್ಜೆ ಇಟ್ಟರು. ಮನುಷ್ಯನನ್ನು ಪ್ರಾಣಿಗಳಿಗಿಂತ ಕೀಳಾಗಿ ಕಾಣುವ ದೃಷ್ಟಿಯನ್ನು, ಧರ್ಮದ ಹೆಸರಿನಲ್ಲಿ ಅಧರ್ಮ ನಡೆಯುವುದನ್ನು ಕಂಡು ಇದಕ್ಕೇನು ಪರಿಹಾರ ಎಂದು ಚಿಂತಿತರಾಗಿ ಸರ್ವ ಸಮಾನತೆಯ ಸಮಗ್ರ ದೃಷ್ಟಿಯಿಂದ ಜಗತ್ತಿನ ಮಾನವರಿಗೆಲ್ಲ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು, ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ, ಯಾವುದೇ ಒಂದು ಧರ್ಮ ಮತ್ತೊಂದಕ್ಕಿಂತ ಶ್ರೇಷ್ಠ ಎಂಬುದು ಹುರುಳಿಲ್ಲದ ಮಾತು. ಧರ್ಮ ಯಾವುದಾದರೇನಂತೆ, ಮನುಷ್ಯ ಒಳ್ಳೆಯವನಾಗಿರುವುದೇ ಶ್ರೇಷ್ಠ ಧರ್ಮ ಎಂದು ಜನರಿಗೆ ಸಂದೇಶವನ್ನು ದಾಟಿಸುತ್ತಾ ಅವರ ಮನಸ್ಸಿಗೆ ಅದನ್ನು ಮುಟ್ಟಿಸುತ್ತಾ ಸಂಚರಿಸಿದರು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಹೀಗೆ ಎಲ್ಲ ಮತಧರ್ಮದವರೊಂದಿಗೆ ಬೆರೆತು ಅವರ ಧರ್ಮಗ್ರಂಥ ಅಧ್ಯಯನ ಮಾಡುವ ಜೊತೆಗೆ ಯೋಗ ಶಿಕ್ಷಣ, ಸಂಸ್ಕೃತ ಅಧ್ಯಯನದೊಂದಿಗೆ ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಧರ್ಮ ಸೂಕ್ಷ್ಮವನ್ನು ಅರಿತರು. ಯಾವ ಗ್ರಂಥದಲ್ಲೇ ಆಗಲಿ ಜಾತಿ ಭೇದದ, ತಾರತಮ್ಯದ, ಅಸಮಾನತೆಯ ಆಚರಣೆಯ ಬಗ್ಗೆ ಬರೆದಿಲ್ಲ, ಎಲ್ಲವೂ ಜೀವನ್ಮುಖಿಯಾದುದು ಎಂಬುದನ್ನು ತಿಳಿದುಕೊಂಡರು. ಸಕಲರ ಲೇಸನ್ನು ಬಯಸಿದ ಇವರು ಧ್ಯಾನ, ಮೌನದ ಮೂಲಕ ಬೆಳಕಿನ ದೀಪ ಹಚ್ಚಿದರು. ಶಿಕ್ಷಣದ ಅರಿವಿಲ್ಲದೆ, ಮಾರ್ಗದರ್ಶನವಿಲ್ಲದೆ, ಸರಿ ತಪ್ಪು ತಿಳಿ ಹೇಳುವ ಮನವಿಲ್ಲದೆ, ಪ್ರೀತಿಯಿಂದ ತಿದ್ದುವವರಿಲ್ಲದೆ ಬಾಳುತ್ತಿದ್ದ ಜನರಿಗೆ ಅನಿಷ್ಟ ಪದ್ಧತಿಗಳಿಂದ ಹೊರಬರುವಂತೆ ಜ್ಞಾನದ ಬೆಳಕನ್ನು ನೀಡಿದರು. ಪರಿವ್ರಾಜಕರಾಗಿ ದೇಶ ಸಂಚಾರ ಮಾಡಿದರು. ಜನರಿಗೆ ಆಧ್ಯಾತ್ಮಿಕ ಪ್ರಭೆಯ ರುಚಿಯನ್ನು ಹತ್ತಿಸಿದರು. ನಾನಿಲ್ಲದೆ ಅವನಿಲ್ಲ, ಅವನಿಲ್ಲದೆ ನಾನಿಲ್ಲ, ನಮ್ಮಿಬ್ಬರನ್ನು ಬಿಟ್ಟು ಸಮಾಜವಿಲ್ಲ, ಇವು ಯಾವುವೂ ಬೇರೆ ಬೇರೆಯಲ್ಲ ಎಂಬ ತತ್ವ ಪ್ರಚಾರವನ್ನು ಕೈಗೊಂಡರು. ಮನುಷ್ಯನ ಚಾರಿತ್ರ್ಯದ ಮೇಲೆ ಒಲವನ್ನು ಕೇಂದ್ರೀಕರಿಸಿ ರೂಪ, ಜಾತಿ ವ್ಯವಸ್ಥೆ ಆಧಾರಿತ ವಿಚಾರಗಳನ್ನು ನಿರಾಕರಿಸಿದರು. ಹುಟ್ಟುತ್ತಲೇ ಇನ್ನೊಬ್ಬರನ್ನು ಚರ್ಮದ ಬಣ್ಣಕ್ಕಾಗಿಯೋ ಧರ್ಮಕ್ಕಾಗಿಯೋ ಸಮಾಜದಲ್ಲಿ ದ್ವೇಷಿಸಲು ಕಲಿಸುವುದು ಸಾಧ್ಯವಾಗುವುದಾದರೆ, ಪ್ರೀತಿಸಲು, ಪೂಜಿಸಲು, ಸಹೋದರತ್ವದಿಂದಲೂ ಬಾಳುವುದನ್ನು ಕಲಿಸುವುದು ಸಾಧ್ಯವಿದೆ. ಏಕೆಂದರೆ ಮನುಷ್ಯನ ಮನಸ್ಸಿಗೆ ದ್ವೇಷಕ್ಕಿಂತಲೂ ಪ್ರೀತಿ ಸ್ವಾಭಾವಿಕವಾದದ್ದು ಮತ್ತು ಶಕ್ತಿಯುತವಾದುದು. ಇದನ್ನು ಅರಿತಾಗ ಬಾಳು ಬೆಳಗುವುದು ಎಂಬುದನ್ನು ಕಂಡುಕೊಂಡರು. ಯಾವ ಜನರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲವೋ ಅಂತಹ ಜನರಿಗಾಗಿ ಅವರೇ ದೇವಸ್ಥಾನವನ್ನು ನಿರ್ಮಿಸಿದರು. ಜನರು ಇರುವ ಜಾಗಕ್ಕೆ ದೇವರನ್ನು ತಂದು ಪೂಜಿಸಿದರು. ಸಮಾಜದ ಮೌಢ್ಯ ಕಳಚಿ ಪ್ರತಿಯೊಬ್ಬ ವ್ಯಕ್ತಿಯು ದೇವರ ದೃಷ್ಟಿಯಲ್ಲಿ ಸಮಾನರೆಂಬ ಆಶಯದೊಡನೆ ಜಾತಿರಹಿತ, ವರ್ಗರಹಿತ, ನವೀನ ಹೊಸ ದಿಗಂತದ ಸಮಾಜ ಹುಟ್ಟಿಕೊಂಡಿತು. ಮನುಷ್ಯ ಬದಲಾಗುವ ಅಗತ್ಯವಿಲ್ಲ, ಆದರೆ ಅವನ ವಿಚಾರಗಳು ಕಾಲಾಂತರದಲ್ಲಿ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಬದಲಾಗಲೇಬೇಕು. ದೇವರು, ದೇವಸ್ಥಾನ ಯಾರೊಬ್ಬರ ಸುತ್ತು ಕೂಡ ಅಲ್ಲ. ಭಕ್ತಿಯಿಂದ ಯಾರೇ ಪೂಜಿಸಿದರೂ ದೇವರ ಸಾಕ್ಷಾತ್ಕಾರವಾಗುತ್ತದೆ ಎಂದು ನುಡಿದರು. ನಾವು ಬದಲಾಗಲು ಸಿದ್ಧವಾಗುವ ಕ್ಷಣದವರೆಗೆ ಇತರರಿಂದ ಅಪೇಕ್ಷೆ ಸಲ್ಲದು. ನಾವು ಪರಿಶುದ್ಧರಾದಾಗ ಜಗತ್ತು ಪರಿಶುದ್ಧವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಸಾರಿದರು. ಧರ್ಮ ಸಮನ್ವಯದ ವಿಶ್ವ ಬಂಧುತ್ವವನ್ನು ಬೋಧಿಸಿದರು. ಸಂತನ ಉಡುಪನ್ನು ಧರಿಸದೆ, ಶಿಷ್ಯರಿಗೆ ದೀಕ್ಷೆಯನ್ನೂ ನೀಡದೆ, ಜ್ಞಾನ ಪ್ರದರ್ಶನದ ಕಠಿಣ ಗ್ರಂಥಗಳನ್ನೂ ಬರೆಯದೆ, ಪವಾಡ ಮಾಡದೆ, ತಮ್ಮ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಮೂಲಕವೇ ಎಲ್ಲರ ಮನಸ್ಸನ್ನು ಸೆಳೆದರು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಂಘಟಿತವಾಗಿ ಅನ್ಯೋನ್ಯತೆ, ಉತ್ತಮ ಸಂಸ್ಕಾರ, ಗುರಿ ಹೊಂದಿ ಸಾಗಬೇಕಾದರೆ ಅಸಮಾನತೆ ದೂರ ಸರಿದು ಒಗ್ಗಟ್ಟಿನ ಬಾಳಬೇಕು. ಧರ್ಮವು ಒಂದು ಜಾತ್ಯತೀತ ನೆಲೆಗಟ್ಟಿನಲ್ಲಿ ರೂಪುಗೊಳ್ಳುವಂತೆ ಮಾಡಬೇಕೆಂದು ಯೋಜಿಸಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು.
ಧರ್ಮವು ಲೋಕದಲ್ಲಿ ತೆರೆಗೆ ಸರಿಸಲ್ಪಟ್ಟಾಗ ಅದರ ಪುನರುತ್ಥಾನಕ್ಕಾಗಿ ಅದೆಷ್ಟೋ ಮಹಾಮಹಿಮರು ಜಗದಲ್ಲಿ ಅವತಾರ ತಾಳಿದ್ದಾರೆ. ಆದರೆ ಸಾಮಾನ್ಯನಾಗಿ ಜನಿಸಿ ಅಸಾಮಾನ್ಯನಾಗಿ ಗುರುಗಳು ಬೆಳೆದ ಪರಿ ಮಾತ್ರ ಅದ್ಭುತ. ದೀನ ದಲಿತರ ಬಾಳಿನಲ್ಲಿ ಜ್ಞಾನ, ಭರವಸೆ, ವಿದ್ಯೆಯ ಬೆಳಕನ್ನು ತುಂಬುವ ತುಡಿತದಿಂದ ಮುನ್ನಡೆದ ಮತ್ತು ಎಲ್ಲ ಕಲ್ಮಶಗಳನ್ನು ಸಾತ್ವಿಕ ವಿಧಾನದಿಂದಲೇ ಸುಧಾರಿಸಲು ಹೊರಟ ಗುರುಗಳ ಹಾದಿ ಸುಂದರ. ವಿಶ್ವ ಮಾನವತೆಯ ಸಂದೇಶ ಎನ್ನುವುದು ಕೇವಲ ಭಾರತಕ್ಕೆ ಮಾತ್ರವಲ್ಲ, ಇಡೀ ವಿಶ್ವವೇ ಇಂದು ಉಳಿವಿಗಾಗಿ ಆಶಿಸುತ್ತಿರುವ ಅನಿವಾರ್ಯತೆಯೂ ಹೌದು. ಮನುಷ್ಯನ ಅಸ್ಪೃಶ್ಯತೆ, ಅಸಮಾನತೆ, ಮೇಲು ಕೀಳು ಭಾವನೆಗಳು ಈ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದು, ಈಗಲೂ ಇದರ ಬಿಗಿ ಮುಷ್ಟಿಯೊಳಗೆ ಮನಸ್ಸುಗಳು ಸಿಲುಕಿಕೊಂಡು ಮುಗ್ಧ ಜೀವಗಳು ಒದ್ದಾಡುವುದನ್ನು ಕಾಣುತ್ತಿದ್ದೇವೆ. ಇದರ ವಿರುದ್ಧ ಶತಮಾನಗಳಿಂದ ಜಾಗೃತಿಯನ್ನು ನಮ್ಮ ಸಾಧು ಸಂತರು, ವಚನಕಾರರು, ಕವಿಗಳು, ದಾರ್ಶನಿಕರು ಮಾಡುತ್ತಲೇ ಬಂದಿದ್ದರೂ ಸಮಾಜದ ಮನಸ್ಸನ್ನು ಈ ಬಲೆಯಿಂದ ಹೊರತರುವ ಪ್ರಯತ್ನ ಮಾಡುತ್ತಿದ್ದರೂ ಇಂದಿಗೂ ಅದು ಪೂರ್ಣವಾಗಿ ನನಸಾಗಿಲ್ಲ. ಎಲ್ಲೋ ಒಂದೆಡೆ ಮರೀಚಿಕೆಯಾಗಿ ಕಾಡುತ್ತಿದೆ. ಅನೇಕ ಸಂದರ್ಭಗಳಲ್ಲಿ ಇಂತಹ ಅನೇಕ ಪ್ರಯತ್ನಗಳು ಸಂಘರ್ಷದಲ್ಲಿ ಕೊನೆಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಹೀಗಿದ್ದ ಸಮಾಜದಲ್ಲಿ ಗುರುಗಳು ತಮ್ಮ ಬದುಕಿನಲ್ಲಿ ಶ್ರಮಿಸಿದ್ದು ಜಾತಿ, ಮತ, ಲಿಂಗ ಭೇದಗಳನ್ನು ದೂರ ಮಾಡಿ ಮನುಷ್ಯರೆಲ್ಲರೂ ಒಂದೇ ಆಗಿ ಬಾಳಬೇಕಾದ ಒಂದು ಸಮಾಜದ ಸಾಕಾರಕ್ಕಾಗಿಯೇ. ಸಮಾಜದಲ್ಲಿ ಬೇರೂರಿದ್ದ ಅಸ್ಪೃಶ್ಯತೆಯ ರೋಗವನ್ನು ಪರಿಹರಿಸಲು ಇವರು ಆರಿಸಿಕೊಂಡ ಮಾರ್ಗ ಧರ್ಮ ಮತ್ತು ಆಧ್ಯಾತ್ಮ. ನಾವು, ನೀವು, ಪ್ರತಿಯೊಬ್ಬರೂ ಈ ಲೋಕದಲ್ಲಿ ಮೇಲೂ ಅಲ್ಲ, ಕೀಳೂ ಅಲ್ಲ, ಎಲ್ಲರೂ ಸರ್ವ ಸಮಾನರು. ಶಾಂತಿ, ಪ್ರೇಮ, ಸಮಾನತೆಯಿಂದ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸರ್ವ ರೀತಿಯ ಸಮಬಾಳು. ಎಲ್ಲರೂ ಒಟ್ಟಾಗಿ ಕಾಯಕವೇ ಭಕ್ತಿ ಮಾರ್ಗವೆಂದು ಕಾರ್ಯಮಗ್ನರಾಗಿ ಎಂದು ನವ ಚೈತನ್ಯವನ್ನು ತುಂಬಿದರು. ಜಾತಿ ಯಾವುದಾದರೇನು? ಮನುಷ್ಯ ಮಾತ್ರ ಒಳ್ಳೆಯವನಾಗಿದ್ದರೆ ಸಾಕು, ಮೇಲು ಕೀಳುಗಳೆಂಬುದು ಇಲ್ಲ. ಹಾಗೇನಾದರೂ ಇದ್ದರೆ ಅದು ಭೇದ ಬಗೆಯುವ ಮನಸ್ಸು ಮಾತ್ರ ಎನ್ನುತ್ತಾ ಕಾಲಕ್ಕೆ ತಕ್ಕಂತೆ ಮನುಷ್ಯನ ಆಲೋಚನೆಗಳು ಬದಲಾಗಬೇಕಾದ ಸತ್ಯವನ್ನು ಮನಗಾಣಿಸಿದರು. ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಜನಜಾಗೃತಿಯ ಪ್ರಜ್ಞೆ, ಆಧ್ಯಾತ್ಮಿಕ ಚಿಂತನೆಯ ಹೊಸ ದಿಕ್ಕು ತೋರುವ ಮೂಲಕ, ಪ್ರಗತಿಪರ ಚಿಂತನೆಗಳ ಮೂಲಕ ಸಮಾಜದ ಜನರಲ್ಲಿ ಅರಿವನ್ನು ಮೂಡಿಸುವ ಪ್ರಯತ್ನ ನಡೆಸಿದರು. ಮನುಷ್ಯ ಸೋಲಿನಿಂದ ಕಲಿಯುವಷ್ಟು ಪಾಠಗಳನ್ನು ಗೆಲುವಿನಿಂದ ಕಲಿಯುವುದಿಲ್ಲ. ಜಾತಿ, ಧರ್ಮ, ದೇವರ ಹೆಸರಿನಲ್ಲಿ ಅಜ್ಞಾನಿಗಳೆಂದು ಭಾವಿಸಿ ಮಣ್ಣಿನಲ್ಲಿ ಹೂಳಲು ಪ್ರಯತ್ನಿಸಿದಾಗ ಅವನಿಗೆ ಗೊತ್ತಾಗಬೇಕು, ನಾವೊಂದು ಉತ್ತಮ ತಳಿಯ ಬೀಜ ಎಂಬುದು. ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣುವುದೇ ದೇವರನ್ನು ಸ್ಮರಿಸುವ ರೀತಿ. ಮನುಷ್ಯನಲ್ಲಿ ಇರುವ ಒಳ್ಳೆಯ ಗುಣಗಳನ್ನು ಅನುಷ್ಠಾನಕ್ಕೆ ತರುವ ಮನಸ್ಸು ಮುಖ್ಯವಾಗಿ ಇರಬೇಕು ಎಂದು ಆಶಿಸಿದರು. ದೇವರು ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಪ್ರಾಣಿ ಬಲಿ, ದುಂದುವೆಚ್ಚ, ಕುಡಿತದ ಮತ್ತಿನ ಬಗ್ಗೆ ತಿಳಿದು ಮದ್ಯವೆಂಬ ವಿಷವನ್ನು ಉತ್ಪಾದಿಸಬೇಡಿ, ಮಾರಬೇಡಿ, ಕುಡಿಯಬೇಡಿ. ಕುಡಿತದಿಂದ ವಿವೇಚನಾ ಶಕ್ತಿ ಕುಂದಿ ಆರೋಗ್ಯ ಹದಗೆಟ್ಟು ಮನುಷ್ಯ ಪಶುವಾಗುವ ಕಾರಣ ಕುಡಿತದಿಂದ ಹೊರಬನ್ನಿ ಎಂದು ಸಾರಿದರು. ನಮ್ಮ ಕೆಲಸ ಕಾರ್ಯಗಳು ನಮ್ಮಂತೆ ಇತರರಿಗೂ ಹಿತಕಾರಿಯಾಗಬೇಕು, ತನ್ನಂತೆ ಇತರರಿಗೂ ಹಿತ ಬಯಸುವುದೇ ನಿಜವಾದ ಸಮಾಜ ಸೇವೆ ಎಂದರು. ಸರಳ ವಿವಾಹಕ್ಕೆ ಆದ್ಯತೆಯನ್ನು ನೀಡಿ ದುಂದು ವೆಚ್ಚವನ್ನು ನಿರಾಕರಿಸಿದರು. ಧರ್ಮವು ಯಾರೊಬ್ಬನ ಸೊತ್ತೂ ಅಲ್ಲ ಎಂದು ಹಿಂದೂ ಧರ್ಮ ಬಿಟ್ಟು ಹೋದವರನ್ನು ಮರಳಿ ಹಿಂದೂಗಳಾಗಿ ಪರಿವರ್ತಿಸಿದರು. ಯಾರು ಯಾವ ಮತದಲ್ಲಿ ನೆಮ್ಮದಿ ಕಾಣುತ್ತಾರೋ ಆ ಮತವನ್ನು ಸ್ವೀಕರಿಸುವುದರಲ್ಲಿ ಯಾವ ತಪ್ಪೂ ಇಲ್ಲ ಎಂದರು. ಹೆಣ್ಣಿನ ಶೋಷಣೆಯನ್ನು ವಿರೋಧಿಸಿದರು. ಅಂಥಧರ್ಮೀಯ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಪುನರ್ವಿವಾಹಕ್ಕೂ ಮನ್ನಣೆಯನ್ನಿತ್ತರು. ಸಾಮೂಹಿಕ ಸಹಕಾರ ಮತ್ತು ಒಗ್ಗಟ್ಟಿನ ಮನೋಭಾವವನ್ನು ಮೂಡಿಸಿ ಸಂಘಟಿಸುವುದು ಹೇಗೆ ಎಂಬ ಅರಿವನ್ನು ಮೂಡಿಸಿದರು. ಸಹನೆ ಮತ್ತು ಮಿತ ವ್ಯಯವನ್ನು ಪ್ರೋತ್ಸಾಹಿಸಿ ಜ್ಞಾನ ಮತ್ತು ಶಕ್ತಿಯ ತುಡಿತವನ್ನು ಮೂಡಿಸಿ ಕಷ್ಟಪಟ್ಟು ದುಡಿಯುವ ಹವ್ಯಾಸಗಳನ್ನು ಬೆಂಬಲಿಸುವ ಮೂಲಕ ಸಾಮಾಜಿಕ ಸಹಕಾರ ಮತ್ತು ಒಗ್ಗಟ್ಟಿನ ಮನೋಭಾವವನ್ನು ಬೆಳೆಸಿದರು.
ಜನರೆಲ್ಲ ಪರಿಶುದ್ಧ ಮನದಿಂದ ಶಕ್ತಿಯುತವಾಗುವಂತೆ ಬೆಂಬಲಿಸಿ ಶತಮಾನಗಳಿಂದ ನಿರಾಕರಿಸಲ್ಪಟ್ಟಿದ್ದ ಎಲ್ಲವನ್ನು ದೊರಕಿಸುವ ಜೊತೆಗೆ ಸಂಸ್ಕೃತ ಮತ್ತು ಇಂಗ್ಲಿಷ್ ಕಲಿಕೆಗೂ ಕಾರಣರಾದರು. ತನ್ನ ಬದುಕು ಮತ್ತು ಬೋಧನೆಗಳ ಮೂಲಕ ಸಾಮಾಜಿಕ ಸುಧಾರಣೆಯನ್ನು ನಡೆಸಿದ ಅವರು ಬದುಕಿಗೆ ದಾರಿದೀಪವಾದರು. ಜಾತಿಗಿಂತ ಮುಖ್ಯವಾಗಿ ಮನುಷ್ಯ ಒಳ್ಳೆಯವನಾಗಿರಬೇಕು ಎಂಬ ಸಂದೇಶದ ಮೂಲಕ ಧರ್ಮದ ಹೆಸರಿನಲ್ಲಿ ಆಚರಣೆಯಲ್ಲಿದ್ದ ಸಂಪ್ರದಾಯಗಳನ್ನು, ಅನಾವಶ್ಯಕ ದುಂದುವೆಚ್ಚಗಳನ್ನು, ಪ್ರಾಣಿ ಬಲಿಯನ್ನು ಬೇರು ಸಮೇತ ಕಿತ್ತೊಗೆದರು. ಮನುಷ್ಯನು ಪಾಲಿಸಬಹುದಾದಂತಹ ಸರಳ ಪದ್ಧತಿಯನ್ನು ಅನುಷ್ಠಾನಕ್ಕೆ ತಂದರು. ಇವರ ಪ್ರಕಾರ ಮಾನವರೆಲ್ಲರೂ ಒಂದೇ ಜಾತಿಗೆ ಸೇರಿದವರು. ಮನುಷ್ಯರಲ್ಲಿ ಎರಡೇ ವರ್ಗ, ಹೆಣ್ಣು ಮತ್ತು ಗಂಡು. ಇದು ಸಾಮಾನ್ಯರಿಗೂ ಅರಿವಾಗುವಂಥದ್ದು. ಅರಿತವರು ಮೇಲು ಕೀಳಿನ ಭಾವನೆಯಿಂದ ಹೊರಬಾರದೇ ಇರಲು ಸಾಧ್ಯವೇ ಇಲ್ಲ. ಎಲ್ಲರೂ ದೈವ ಸೃಷ್ಟಿಯೇ ಆದರೂ ನೋಡಲು ಚರ್ಮದ ಬಣ್ಣದಲ್ಲಿ, ಅಂಗಾಂಗದ ಸ್ವರೂಪದಲ್ಲಿ ವ್ಯತ್ಯಾಸವಿರಬಹುದು ಅಷ್ಟೇ. ಈ ಜಾತಿ ನಿರ್ಮೂಲನೆ ಅಷ್ಟೊಂದು ಸುಲಭವಾಗಿ ಅಳಿಸುವಂಥದ್ದಲ್ಲ ಎಂದು ಅರಿತ ಅವರು ಅಂತರ್ಜಾತಿ ವಿವಾಹ ಮತ್ತು ಅಂತರ್ಜಾತಿ ಸಹಭೋಜನಕ್ಕೆ ಅವಕಾಶವನ್ನು ಒದಗಿಸುವ ಮೂಲಕ ಯಾರು ಬೇಕಿದ್ದರೂ ತಮಗೆ ಬೇಕಾದ ವೃತ್ತಿಯನ್ನು ಆಯ್ದುಕೊಳ್ಳಬಹುದು. ಅದೇನು ಮೂಲಭೂತ ಹಕ್ಕಲ್ಲ. ಆ ಮೂಲಕ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತಿದ್ದಂತಹ ವಿಚಾರಗಳನ್ನು ವಿರೋಧಿಸಿ ವ್ಯಕ್ತಿಯೊಳಗೆ ಅಡಗಿರುವ ಶಕ್ತಿಯೇ ದೇವರು, ಆ ಶಕ್ತಿಗಿಂತ ಮಿಗಿಲಾದ ದೇವರಿಲ್ಲ, ಜೀವರಾಶಿಯ ಚೈತನ್ಯವೆಲ್ಲವೂ ಪರಮಾತ್ಮನ ಅಂಶ ಎಂಬ ಅರಿವನ್ನು ಮೂಡಿಸಿದರು. ಅಂಧಾನುಕರಣೆ, ಅನಾಗರಿಕ ಧಾರ್ಮಿಕ ಕಟ್ಟಳೆಗಳಿಂದ ಶೋಷಿತರನ್ನು ಮೇಲೆತ್ತಿ ಅವರಿಗೆ ಆತ್ಮಗೌರವದ ಬದುಕು ದೊರಕಿಸಿದರು. ಅಂದು ಗುರುಗಳು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧಿಸಿದ ಮೌನ ಹೋರಾಟದ ಫಲ ಇಂದು ಸಮಾಜದಲ್ಲಿ ಮಹತ್ತರವಾದ ಬದಲಾವಣೆಗಳಿಗೆ, ಪರಿವರ್ತನೆಗಳಿಗೆ ಕಾರಣವಾಗಿದೆ. ದೇವರು ಮತ್ತು ಧರ್ಮ ಎನ್ನುವುದು ಜನರ ಮನದಲ್ಲಿ ಅಚ್ಚಳಿಯದೆ ಉಳಿದಿರುವ ಕಾರಣ ಮೀರುವುದು ಅಷ್ಟೊಂದು ಸುಲಭ ಸಾಧ್ಯವಾಗಿರಲಿಲ್ಲ. ದೇವಸ್ಥಾನವನ್ನೇ ಜನರ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣಾ ಕ್ಷೇತ್ರಗಳನ್ನಾಗಿ ಮಾಡುವ ಮೂಲಕ ಹೊಸ ಭರವಸೆ ಮೂಡಿಸಿದರು. ಅಸ್ಪೃಶ್ಯತಾ ನಿವಾರಣಾ ಆಂದೋಲನದ ಮೂಲಕ ಸನಾತನ ಧರ್ಮದ ನಿಜ ಸಾರವನ್ನು ಗ್ರಹಿಸಿ ಅದೇ ಧರ್ಮದ ಕೆಡುಕುಗಳನ್ನು ತಮ್ಮ ಸುಧಾರಿತ ಸಿದ್ಧಾಂತಗಳ ಮೂಲಕ ಸರಳ ಶುದ್ಧ ತತ್ವವನ್ನಾಗಿ ಪ್ರಪಂಚಕ್ಕೆ ನೀಡಿದರು. ಯಾವುದೇ ಮತಧರ್ಮಗಳನ್ನು ಇವರು ವಿರೋಧಿಸಲಿಲ್ಲ ಅಥವಾ ಹೊಸ ಧರ್ಮ ಸ್ಥಾಪನೆ ಇವರ ಉದ್ದೇಶವೂ ಆಗಿರಲಿಲ್ಲ. ಜನರ ಉದ್ಧಾರಕ್ಕೋಸ್ಕರ ದೇವಸ್ಥಾನಗಳನ್ನು ಸ್ಥಾಪಿಸಿ ಶೈವ ವೈಷ್ಣವ ಭೇದವಿಲ್ಲದೆ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದರು. ಸಾಮಾಜಿಕ ಸುಧಾರಣೆಗಳಿಗಾಗಿ ಸಂಘಟನೆಯನ್ನು ಬಲಗೊಳಿಸಿದರು. ಪ್ರತಿಯೊಬ್ಬರೂ ಸಮಾಜದಲ್ಲಿ ಬದುಕಲು ಸದಾ ಒಳ್ಳೆಯದನ್ನೇ ಮಾಡಿ, ಯಾರಿಗೂ ನೋಯಿಸಬೇಡಿ, ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ, ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಿ, ಸಕಾರಾತ್ಮಕ ಯೋಚನೆ ಮಾಡಿ ಎಂದು ಅವರ ಬದುಕು ನೀಡಿದ ಸಂದೇಶ ಇಂದಿಗೂ ಮೌಲ್ಯಯುತ ವಿಚಾರವಾಗಿದೆ. ಮುಗ್ಧ ಜನರು ಶತಶತಮಾನಗಳಿಂದ ಅನುಭವಿಸುತ್ತಿರುವ ಅವಮಾನ, ಅಸಡ್ಡೆ ಅವರಿಗೆ ಅರಿವಾಗದೇ ಇರಲು ಅವರ ಅಜ್ಞಾನ ಅಂದರೆ ಶಿಕ್ಷಣವಿಲ್ಲದಿರುವುದೇ ಕಾರಣ ಎಂದು ಅರಿತ ಗುರುಗಳು ಜನರಿಗೆ ಶಿಕ್ಷಣ ನೀಡುವ ದೃಢ ಸಂಕಲ್ಪವನ್ನು ಮಾಡಿದರು. ದೇವಾಲಯಗಳಲ್ಲೇ ಶಾಲೆಗಳನ್ನು ತೆರೆದರು. ಕೇರಳಕ್ಕೆ ಕಳಂಕವಾಗಿದ್ದ ಮೂಢನಂಬಿಕೆ, ಕಂದಾಚಾರ, ಮೌಢ್ಯತೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕಿ ಹೊಸ ವಿಚಾರಗಳ ಪ್ರಬುದ್ಧ ನವ ಸಮಾಜವನ್ನು ನಿರ್ಮಿಸಿದರು. ಯಾವುದೇ ಪವಾಡಗಳನ್ನು ನಡೆಸದೆ ಎಲ್ಲರೊಡನೆ ಒಂದಾಗಿ ಬೆರೆತು ಬಾಳಿದ ಗುರುಗಳು ಮಾನವನನ್ನು ನವ ನಾಗರಿಕನನ್ನಾಗಿ ಮಾಡುವ ವಿಶಿಷ್ಟ ಸಾಧನವೇ ಶಿಕ್ಷಣ. ಅದೊಂದೇ ಪ್ರಗತಿಯ ಅಡಿಗಲ್ಲು. ಶಿಕ್ಷಣದ ಮೂಲಕ ವಿನಯ, ವಿನಯದಿಂದ ಸಂಸ್ಕಾರ, ಸಂಸ್ಕಾರದಿಂದ ಸಮೃದ್ಧಿ, ಸಮೃದ್ಧಿಯಿಂದ ಸಹನೆ, ಸಹನೆಯಿಂದ ಸಹಬಾಳ್ವೆ ಬೆಳೆಯುವುದು. ಜ್ಞಾನ ವಿಕಾಸವಾದರೆ ಮಾತ್ರ ನಮ್ಮ ಸಮಾಜದಲ್ಲಿ ಬೇರು ಬಿಟ್ಟಿರುವ ಅನಿಷ್ಟಗಳ ನಿವಾರಣೆ ಸಾಧ್ಯ. ಆಗ ಭೀತಿ ನಾಶವಾಗಿ ಸಂತೋಷ ಮೂಡುವುದು. ಆದುದರಿಂದ ಜ್ಞಾನ ಸಂಪಾದನೆಯ ಹಾದಿಯಲ್ಲಿ ನಾವು ಸಾಗಬೇಕೆಂಬ ನಿಲುವನ್ನು ಬೆಂಬಲಿಸಿದರು. ಶಿಕ್ಷಣ ಎನ್ನುವುದು ಕೇವಲ ಓದು ಬರಹದ ಅರಿವಲ್ಲ, ಔದ್ಯೋಗಿಕ ಕ್ರಾಂತಿಯೂ ಕೂಡ ಶೈಕ್ಷಣಿಕ ರಂಗದ ಸಫಲತೆಗೆ ಕಾರಣವಾಗಬಲ್ಲದು ಎಂಬುದನ್ನು ಅರಿತು ಗುಡಿ ಕೈಗಾರಿಕೆಗಳ ತರಬೇತಿಯನ್ನು ಆರಂಭಿಸಿದರು. ಇವೆಲ್ಲವನ್ನು
ವೈಚಾರಿಕ ಜಾಗೃತಿ, ಆರ್ಥಿಕ ಸ್ವಾವಲಂಬನೆ, ಧಾರ್ಮಿಕ ಸಹೃದಯತೆ ಮತ್ತು ಮಾನವ ಸಮಾನತೆಗಳ ಪರಿಕಲ್ಪನೆಗಳ ಅಡಿಯಲ್ಲಿಯೇ ಮಾಡಿದ್ದಾರೆ. ದೇವಸ್ಥಾನಗಳ ಸುತ್ತಮುತ್ತ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯಾಗಬೇಕೆಂದು ಕರೆ ನೀಡುತ್ತಾ ಕುಟುಂಬದಲ್ಲಿ ಮಕ್ಕಳನ್ನು ಬೆಳೆಸುವ ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಮಹಿಳೆಗೂ ಶಿಕ್ಷಣ ಅನಿವಾರ್ಯ ಎಂದು ಸಾರಿ ಹೊಸ ಅಕ್ಷರ ಕ್ರಾಂತಿಗೆ ಕಾರಣವಾದರು. ಸಮಾಜದ ಆಮೂಲಾಗ್ರ ಬದಲಾವಣೆ ಎಂದರೆ ಪ್ರಮುಖವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆ ಎಂಬುದನ್ನು ಅವರು ಅರಿತಿದ್ದರು. ಇಂತಹ ಬದಲಾವಣೆಗೆ ಸಮುದಾಯದ ಮನಸ್ಸನ್ನು ಸಿದ್ಧಗೊಳಿಸುವ ಪ್ರಾಥಮಿಕ ಕಾರ್ಯವನ್ನು ಅವರು ದೇವಾಲಯಗಳ ಸ್ಥಾಪನೆಗಳ ಮೂಲಕ ಪ್ರಾರಂಭಿಸಿದ್ದರು. ಹೀಗೆ ಆರಂಭವಾದ ಅವರ ಸುಧಾರಣಾ ಕಾರ್ಯಗಳು ಎಲ್ಲ ರಂಗಗಳನ್ನು ವ್ಯಾಪಿಸಿವೆ. ಅವುಗಳ ಮೂಲ ಸಾರವನ್ನು ವೈಚಾರಿಕ ಜಾಗೃತಿ, ಆರ್ಥಿಕ ಸ್ವಾವಲಂಬನೆ, ಧಾರ್ಮಿಕ ಸಹೃದಯತೆ ಮತ್ತು ಮಾನವ ಸಮಾನತೆಗಳ ಪರಿಕಲ್ಪನೆಗಳಲ್ಲಿ ಗುರುತಿಸಬಹುದಾಗಿದೆ. ಅವರ ಬದುಕೆ ಸನಾತನ ಧರ್ಮದಂತಿದ್ದು ಸೇವಾ ವ್ಯಾಪ್ತಿ ವಿಶಾಲವಾಗಿತ್ತು. ಚಿಂತನೆಗಳು ಅಮೂಲ್ಯವಾಗಿದ್ದವು. ಜನಪರ ಕಾಳಜಿಗಳಿದ್ದವು. ಇಂತಹ ಮಹನೀಯರ ಚಿಂತನೆಯು ಯಾವುದೇ ಸಮುದಾಯಕ್ಕೆ ಸೀಮಿತವಾಗದೆ ಸಮಸ್ತ ಮಾನವ ಕುಲಕ್ಕೂ ಅನ್ವಯವಾದುದಾಗಿದೆ. ವರ್ತಮಾನದಲ್ಲಿ ಈ ಚಿಂತನೆಯು ಸಕಾಲಿಕವೂ ಆಗಿದ್ದು ಎಲ್ಲರೂ ಅರಿತು ನಡೆಯಬೇಕಾದ ಅನಿವಾರ್ಯತೆ, ಅವಶ್ಯಕತೆ ಎರಡೂ ಕಣ್ಣ ಮುಂದಿದೆ. ಇವರು ಧರ್ಮದ ಪುನರ್ಸ್ಥಾಪನೆಗಾಗಿ, ನೈತಿಕತೆಯ ಪುನರುತ್ಥಾನಕ್ಕಾಗಿ, ಮಾನವತೆಯ ಮಹತ್ವದ ಪ್ರತ್ಯಕ್ಷ ದರ್ಶನಕ್ಕಾಗಿ, ಸಮಾಜದ ಅಂಕುಡೊಂಕುಗಳನ್ನು, ಓರೆಕೋರೆಗಳನ್ನು ಸರಿಪಡಿಸುವುದಕ್ಕಾಗಿ ಮಾಡಿದ ಪ್ರಯತ್ನಗಳನ್ನು, ಸುರಿಸಿದ ಪರಿಶ್ರಮವನ್ನು ಮತ್ತು ಅದಕ್ಕಾಗಿಯೇ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದುದನ್ನು ಕಾಣಬಹುದು. ಮನುಷ್ಯ ಬದಲಾಗಬೇಕಿಲ್ಲ, ಅವರ ಆಲೋಚನೆಗಳು ಮಾತ್ರ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಅವು ಎಲ್ಲರನ್ನೂ ಗೌರವಿಸುವಂತಿರಬೇಕೆಂದು ಸಾರುತ್ತಾ ಸಮಾಜದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸುವ ಹೊಸ ಬೆಳಕು, ಜನ ಜಾಗೃತಿಯ ಪ್ರಜ್ಞೆ, ಆಧ್ಯಾತ್ಮಿಕ ಚಿಂತನೆಯ ಹೊಸ ದಿಕ್ಕು ತೋರಿದ ಸಮಾಜ ಪರಿವರ್ತಕರು, ಪ್ರಗತಿಪರ ಚಿಂತನೆಗಳನ್ನು ಸಮಾಜದ ಎಲ್ಲ ವರ್ಗದ ಜನರಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಶ್ರಮಿಸಿದ ಅಪೂರ್ವ ಮಾನವತಾವಾದಿ ಇವರೆಂದರೆ ಅತಿಶಯೋಕ್ತಿಯಲ್ಲ. ಅವರು ಹೇಳುತ್ತಿದ್ದ ವಾಕ್ಯಗಳು ಇಂದಿಗೂ ಪ್ರಸ್ತುತ. ದೇವರ ಸೇವೆ ಮಾಡಿದರೆ ತನ್ನೊಬ್ಬನದೇ ಏಳಿಗೆ ಉದ್ಧಾರವಾಗಬಹುದು, ಆದರೆ ದೇಶ ಸೇವೆ ಮಾಡಿದರೆ ಹಲವರ ಕಲ್ಯಾಣ ನಿಶ್ಚಯ. ಆದ್ದರಿಂದ ದೇಶ ಸೇವೆ ಮತ್ತು ಈಶ ಸೇವೆಗಳ ಸಮನ್ವಯವೇ ನಮ್ಮ ಗುರಿಯಾಗಿರಬೇಕೆಂದು ಜೀವನದುದ್ದಕ್ಕೂ ಸಾರಿದರು. ಜಗತ್ತು ಇಂದಿಗೂ ಸಂಕುಚಿತ ಮನೋಭಾವದಿಂದ ಹೊರಬಂದಿಲ್ಲ. ಹೀಗಿರುವಾಗ ಗುರುಗಳು ಅಂದು ಸಾರಿದ ಎಲ್ಲರೂ ಒಂದೇ ಎಂಬ ಭ್ರಾತೃತ್ವದ ಆಲೋಚನೆಗಳು ಇಂದಿಗೂ ಪ್ರಸ್ತುತವೇ ಆಗಿವೆ. ಧರ್ಮದ ಭೌತಿಕ ಚರ್ಚೆಗಿಂತ ಅದರೊಳಗಿರುವ ಮಾನವೀಯತೆಯ ಒಳನೋಟ ಮುಖ್ಯ, ಅದರ ಪ್ರತಿಪಾದನೆ ಮುಖ್ಯ. ಅದ್ವೈತದ ಬೆಳಕಿನಲ್ಲಿಯೇ ತಮ್ಮ ದಾರ್ಶನಿಕತೆಯನ್ನು ಪ್ರತಿಪಾದಿಸಿದ ಅವರು ಎಲ್ಲರನ್ನೂ ಒಂದಾಗಿ ಕಂಡರು. ಮೋಕ್ಷವನ್ನು ಪಡೆಯಲು ಮಾಯೆ ಅಡ್ಡಿಯಾಗುವುದಿಲ್ಲ. ಮಾಯೆ ಎನ್ನುವುದೇ ಭ್ರಾಂತಿ. ನೋಟ ಮಸುಕಾದ ಕಾರಣ ಚಿಂತಿಸಲು ಅಶಕ್ತನಾಗಿ ಇರುತ್ತಾನೆ ಅಷ್ಟೇ ಎಂದರು. ಸಮಾಜದ ಹಲವು ಅನಿಷ್ಟಗಳಿಗೆ ಧರ್ಮವೇ ಕಾರಣವಾಗಿರುವಾಗ ಅದೇ ಧರ್ಮ ಅವುಗಳಿಗೆ ಪರಿಹಾರವನ್ನು ನೀಡಬಲ್ಲದು ಎಂಬ ಅಪೂರ್ವ ಕಾಣ್ಕೆಯಿಂದ ಸಮಾಜದ ಕೊಳೆಯನ್ನು ಕಳೆಯಲು ತೊಡಗಿದ ಮಹಾಪುರುಷರವರು. ಬುದ್ಧ ಪ್ರತಿಪಾದಿಸಿದ ಕಾರುಣ್ಯಪಥ ಮತ್ತು ಶಂಕರಾಚಾರ್ಯರು ಪ್ರತಿಪಾದಿಸಿದ ಜ್ಞಾನ ಮಾರ್ಗ, ಈ ಎರಡು ಮಹಾಪ್ರಸ್ಥಾನಗಳ ಸಂಗಮವನ್ನು ಅವರಲ್ಲಿ ಕಾಣಬಹುದು. ಗರ್ಭಗುಡಿಯಲ್ಲಿ ಮೂರ್ತಿ ಇರಲೇಬೇಕೇ? ಮೂರ್ತಿಯ ಬದಲು ಒಂದು ದೀಪವನ್ನಿಡಿ. ಬೆಳಕನ್ನು ಕೊಡುವ ದೀಪದಲ್ಲಿ ದೇವರನ್ನು ಕಾಣಬಹುದು. ಕತ್ತಲೆಯಿಂದ ಬೆಳಕಿನತ್ತ ಸಾಗೋಣ ಎಂದು ಸಂದೇಶ ಸಾರಿ ದೀಪಂ ದೇವಸ್ಥಾನಗಳನ್ನು ಮತ್ತು ಓಂ ಎನ್ನುವ ಓಂಕಾರ ಮಂತ್ರ ಸಾರುವ ದೇವಸ್ಥಾನಗಳನ್ನು ಕಟ್ಟಿಸಿದರು. ಧಾರ್ಮಿಕ ಸುಧಾರಣೆಯ ಮೂಲಕ ಆರಂಭಗೊಂಡ ಅವರ ಚಳುವಳಿ ಕಾಲ ಸರಿದಂತೆ ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳನ್ನು ಪಡೆದುಕೊಂಡು ಬೆಳೆಯುತ್ತಾ ಹೋಯಿತು. ಅವರು ಪ್ರಾರಂಭಿಸಿದ ಧಾರ್ಮಿಕ ಸುಧಾರಣಾ ಚಳುವಳಿಯೇ ಅವರ ರೀತಿ ಉಳಿದ ಸಮಾಜ ಸುಧಾರಕರಿಗಿಂತ ಹೇಗೆ ಭಿನ್ನವಾಗಿತ್ತು ಎಂಬ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. ಅವರು ಸವರ್ಣೀಯರ ಒಡೆತನದ ದೇವಾಲಯ
ಪ್ರವೇಶಿಸಲಿಲ್ಲ. ಅವರ್ಣೀಯರ ದೇವಾಲಯಗಳನ್ನು ಸ್ಥಾಪಿಸಿದರು. ಮತ್ತೊಂದು ಧರ್ಮವನ್ನು ಸ್ಥಾಪಿಸಲು ಹೋಗಲಿಲ್ಲ. ಸಹಸ್ರಮಾನಗಳಿಂದ ತಮ್ಮಿಂದ ದೂರವೇ ಉಳಿದಿದ್ದ ದೇವಸ್ಥಾನಗಳಿಗೆ ಪ್ರವೇಶಿಸಲು ಅಡ್ಡಿಯಾಗುವ ಸಾಂಪ್ರದಾಯಿಕ ಮನಸ್ಸಿನ ಹಿಂಜರಿಕೆ ಹಾಗೂ ಭೀತಿಯಿಂದಲೂ ಕೆಳವರ್ಗದ ಜನರನ್ನು ಅವರು ಮುಕ್ತಗೊಳಿಸಿದರು. ದೇವಾಲಯಕ್ಕೆ ಹೋಗುವ ಹಕ್ಕು ನಿಮಗಿಲ್ಲವಾದರೆ ದೇವಾಲಯವನ್ನೇ ನಿಮ್ಮಲ್ಲಿಗೆ ತರುತ್ತೇನೆ ಎಂದು ಅವರಲ್ಲಿ ಸ್ವಾಭಿಮಾನ ಜಾಗೃತಿಗೆ ಕಾರಣರಾದರು. ಹೀಗೆ ಅವರು ತಮ್ಮ ಜೀವನದ ಉದ್ದಕ್ಕೂ ಧಾರ್ಮಿಕ ಪುನರುತ್ಥಾನದ ಬಗ್ಗೆ ಮಾತನಾಡುತ್ತಿದ್ದರು. ದೇವಸ್ಥಾನಗಳ ಬಗೆಗಿನ ಅವರ ಪರಿಕಲ್ಪನೆಯೇ ಕ್ರಾಂತಿಕಾರಿಯಾದುದು. ಅವರ ದೇವಸ್ಥಾನ ಸ್ಥಾಪನೆಯ ಮೂಲ ಉದ್ದೇಶ ಜನರನ್ನು ಸಂಘಟಿಸುವುದು. ಏಕೆಂದರೆ ಧರ್ಮ ದೇವರ ನೆರಳಿನಲ್ಲಿ ಜನರು ಸುಲಭವಾಗಿ ಒಂದುಗೂಡುತ್ತಾರೆ ಎನ್ನುತ್ತಾ ಈ ದೇವಸ್ಥಾನದ ಸ್ಥಾಪನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಬದಲಾಗಿ ಇದು ಯಾವುದೇ ಪೂಜೆ ಪುನಸ್ಕಾರದ ಉದ್ದೇಶವನ್ನು ಹೊಂದಿರಲಿಲ್ಲ ಅಥವಾ ಆಡಂಬರದ ಧಾರ್ಮಿಕ ಹಿನ್ನೆಲೆಯೂ ಆಗಿರಲಿಲ್ಲ. ಇದು ಎಲ್ಲರನ್ನೂ ಸಂಘಟಿಸುವುದಕ್ಕೆ ಒಂದು ಮಾರ್ಗ ಮಾತ್ರವಾಗಿತ್ತು. ಧರ್ಮದ ಮೂಲಕ, ಧರ್ಮದ ಹಿನ್ನೆಲೆಯನ್ನು ಆಧಾರವಾಗಿಟ್ಟುಕೊಳ್ಳುವ ಮೂಲಕ ಶಿಕ್ಷಣ, ಬೌದ್ಧಿಕ ಚಿಂತನೆಗಳನ್ನು ಜ್ಞಾನದ ಮೂಲಕ ಪರಿವರ್ತನೆ ಮಾಡಿದರು. ದೇವಾಲಯಗಳ ಪೂಜೆ, ಹವನ, ಹೋಮಗಳಲ್ಲಿ ಮುಳುಗಿ ವ್ಯಾಪಾರಿ ಕೇಂದ್ರಗಳಾಗುವ ಬದಲಿಗೆ ಅವುಗಳನ್ನು ಸಾಮೂಹಿಕ ಪ್ರಾರ್ಥನಾ ಮಂದಿರವಾಗಿ ಉಳಿಸಬೇಕೆಂದು ಬಯಸಿದರು. ದೇವಸ್ಥಾನ ಭಕ್ತಿ ಪೀಠವಾಗುವುದರ ಜೊತೆಯಲ್ಲಿ ಅಧ್ಯಯನ ಕೇಂದ್ರವಾಗಬೇಕು. ಉದ್ಯಾನ, ವಾಚನಾಲಯಗಳನ್ನು ಒಳಗೊಂಡು ಸ್ವಚ್ಛ ಪರಿಸರದಲ್ಲಿ ನಿರ್ಮಾಣಗೊಳ್ಳಬೇಕು ಎಂದು ಸಾರಿದರು. ಮನುಷ್ಯರೆಲ್ಲರೂ ಒಂದೇ ಜಾತಿ, ಎಲ್ಲರೂ ದೈವ ಸೃಷ್ಟಿ ಎಂಬುದನ್ನು ಮತ್ತೆ ಮತ್ತೆ ಹೇಳಿದರು. ಗಾಂಧೀಜಿ ವೈಕಂನ ಅಸ್ಪೃಶ್ಯತಾ ನಿವಾರಣಾ ಚಳವಳಿಗೆಂದು ಕೇರಳಕ್ಕೆ ಬಂದಾಗ ಗುರುಗಳು ಮಾವಿನ ಮರದಡಿ ಕೂತು ಚರ್ಚಿಸಿದ ಸಂದರ್ಭದಲ್ಲಿ ಹೇಳುವ ಅವುಗಳಲ್ಲಿರುವ ಆಂತರಿಕ ಸತ್ವ ಮಾತ್ರ ಒಂದೇ ಮರದಿಂದ ಬಂದಿದೆ ಎಂಬುದು ವೈವಿಧ್ಯ ಮತ್ತು ಏಕತೆಗಳ ನಡುವಣ ವಿಶಿಷ್ಟ ಅಂತರ್ಸಂಬಂಧವನ್ನು ತಿಳಿಸುತ್ತದೆ. ಭಾರತದ ಸಮಾಜ ಸುಧಾರಕ ಸಂತರು ದೇವರು ಮತ್ತು ಗುಡಿಗಳ ವಿಷಯದಲ್ಲಿ ತಳೆದ ವಿಭಿನ್ನ ನಿಲುವು ಅವರ ಪದಗಳ ವೈಶಿಷ್ಟ್ಯವನ್ನು ಕಾಣಿಸುತ್ತದೆ. ಈ ಪದಗಳು ಅವರ ದಾರ್ಶನಿಕ ಸೈದ್ಧಾಂತಿಕ ಹಿನ್ನೆಲೆಗಳಿಂದ ಮಾತ್ರವಲ್ಲದೆ ಅವರು ಬದುಕಿದ್ದ ಕಾಲ ದೇಶಗಳ ಚಾರಿತ್ರಿಕ ಒತ್ತಡಗಳಿಂದ ರೂಪುಗೊಂಡವು. ಉದಾಹರಣೆಗೆ, ಶರಣರು ದೇಹವೇ ದೇಗುಲದ ಪರಿಕಲ್ಪನೆಯನ್ನು ಮುಂದಿಟ್ಟಿದ್ದರು. ಅಸ್ಪೃಶ್ಯರಿಗೆ ಪ್ರವೇಶವಿರದ ಎಡೆಯಲ್ಲಿ ನಾನು ಹೋಗಲಾರೆ ಎಂದರು ಗಾಂಧಿ. ಇವರೆಲ್ಲರಿಗಿಂತ ಬೇರೆಯಾಗಿ ನಾರಾಯಣ ಗುರುಗಳು ಶೂದ್ರರಿಗೆ ಪ್ರತ್ಯೇಕ ಗುಡಿ ಸ್ಥಾಪಿಸುವ ಚಳವಳಿ ಎತ್ತಿಕೊಂಡರು. ಅವರ ಗುಡಿಯ ಕಲ್ಪನೆ ವಿಶಿಷ್ಟವಾಗಿತ್ತು. ದೇವಾಲಯವು ಉಸಿರುಗಟ್ಟಿಸುವ ವಾತಾವರಣವಾಗುವ ಬದಲು ಸುತ್ತ ಹೂಗಿಡಗಳು ಮತ್ತು ಫಲ ಬಿಡುವ ಮರಗಳಿಂದ ಕೂಡಿರಬೇಕು. ಪ್ರತಿಯೊಂದು ಮರಕ್ಕೂ ಕಟ್ಟೆ ಇದ್ದು ಜನ ಅದರ ಸುತ್ತಲೂ ಕುಳಿತು ಗಾಳಿ ಸೇವನೆ ಮಾಡಲು ಅವಕಾಶ ಇರಬೇಕೆಂದು ಹೇಳಿದರು. ಇಲ್ಲಿ ದೇಹದ ಆರೋಗ್ಯ ಮಾತ್ರವಲ್ಲ, ಬಾಂಧವ್ಯ ವೃದ್ಧಿಸುವ ಮತ್ತೊಂದು ಅವಕಾಶವಿದೆ. ದೇವಾಲಯದಲ್ಲಿ ಒಳ್ಳೆಯ ಪುಸ್ತಕ ಭಂಡಾರ ಇರಬೇಕೆನ್ನುವ ಮೂಲಕ ಜನರ ಮೌಢ್ಯವನ್ನು ತೊಡೆಯುವ, ಜನರಲ್ಲಿ ಶಿಕ್ಷಣ ಮತ್ತು ಜ್ಞಾನವನ್ನು ಬೆಳೆಸುವ ಮಾರ್ಗವನ್ನು ಹುಡುಕಿದರು. ದೇವಾಲಯವು ಮನಸ್ಸಿಗೆ ನೆಮ್ಮದಿ ಕೊಡುವ ತಾಣ ಆಗಬೇಕೆಂಬ ಯೋಚನೆ ಅವರದಾಗಿತ್ತು. ಜನರು ಒಟ್ಟು ಸೇರಬೇಕಾದರೆ ಪರಿಸರ ಸ್ವಚ್ಛವಾಗಿರಬೇಕು. ಮಾಲಿನ್ಯವಿಲ್ಲದ ಗಾಳಿ ಬೆಳಕುಗಳಿದ್ದಾಗ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಹುಟ್ಟಲು ಸಾಧ್ಯ ಎಂದೇ ನಂಬಿದ್ದರು. ಕಳ್ಳು ತೆಗೆಯುವ ಬದಲು ಗುಡಿ ಕೈಗಾರಿಕೆ, ಬೇಸಾಯ, ಹುರಿಹಗ್ಗ, ನೇಯ್ಗೆ ಮೊದಲಾದ ಕಾಯಕಗಳಲ್ಲಿ ತೊಡಗಿಸಿಕೊಳ್ಳಬಹುದೆಂದು ಪರ್ಯಾಯ ಹಾದಿಗಳನ್ನು ತೋರಿದರು. ಹೀಗೆ ದೇವಸ್ಥಾನ, ಪರಿಸರ ಮತ್ತು ಆರೋಗ್ಯದ ಮಧ್ಯೆ ಒಂದು ಉತ್ತಮ ಬಾಂಧವ್ಯ ಬೆಸೆಯಲು ಯತ್ನಿಸಿ ದೇವಸ್ಥಾನಗಳನ್ನು ಸ್ಥಾಪಿಸಿ, ಬೇರೆ ಬೇರೆ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ, ಬೇರೆ ಬೇರೆ ಹೆಸರುಗಳಿಂದ ಕರೆದರು. ಮನುಷ್ಯ ತನ್ನ ಅಭಿರುಚಿಗೆ ತಕ್ಕಂತೆ ನೋಡುವ ನೋಟದ ಮೂಲಕ ಆಧ್ಯಾತ್ಮಿಕ ತನ್ಮಯತೆಯನ್ನು ಅನುಭವಿಸುತ್ತಾನೆ. ನಂಬಿಕೆಗೆ ಸರಿಹೊಂದುವಂತಹ ಮೂರ್ತಿಯ ಪ್ರತಿಷ್ಠಾಪನೆ ಮಾಡುವ ಮೂಲಕ ಹೊಸ ಬೆಳಕನ್ನು ತೋರಿ ಸ್ವಾಭಿಮಾನವನ್ನು ಅಂಕುರಿಸಿ ಅಭಿವೃದ್ಧಿಗೆ ಕಾರಣರಾದರು. ಆದಿಶಂಕರರ ದೇವರೊಬ್ಬನೇ ನಾಮ ಹಲವು ಎಂಬ ತತ್ವವನ್ನು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಘೋಷವಾಕ್ಯದೊಡನೆ ಪ್ರಚುರಪಡಿಸಿದರು. ಮತಾಂತರವಾದವರು ಮರಳಿ ಹಿಂದೂ ಧರ್ಮಕ್ಕೆ ಪ್ರವೇಶಿಸಲು ಅವಕಾಶ ಒದಗಿಸಿದರು. ನಾನು ನುಡಿದಂತೆ ನಡೆ ಎನ್ನುವ ಬದಲಾಗಿ ನಾನು ನಡೆದಂತೆ ನಡೆ ಎನ್ನುತ್ತಾ ವಿಶ್ವ ಕುಟುಂಬ ಸಂಕಲ್ಪ, ದೇಶ ಸೇವೆ, ಈಶ ಸೇವೆ ಎಂಬ ಮನಸ್ಥಿತಿ, ಸಮಾಜದ ಹಿತವೇ ತನ್ನ ಹಿತ ಎಂಬ ಭಾವದೊಡನೆ ಬದುಕನ್ನು ಕಳೆದರು.
ಹೀಗೆ ಅವರು ತಮ್ಮ ಜೀವಿತದ ಉದ್ದಕ್ಕೂ ರಕ್ತ ಕ್ರಾಂತಿಯನ್ನು ನಡೆಸದೆ, ದ್ವೇಷವನ್ನು ಸಾಧಿಸದೆ, ದೇವರನ್ನು ಹುಡುಕಾಡಬೇಡ, ಅವನು ನಿನ್ನಲ್ಲಿಯೇ ಇದ್ದಾನೆ, ಸದಾ ಒಳಿತಿನ ಚಿಂತೆ ಮಾಡು, ಸ್ವಾರ್ಥದ ದ್ವೇಷದ ಮನೋಭಾವವನ್ನು ಬಿಡು ಎಂಬ ಆಧ್ಯಾತ್ಮದ ಸಂಸ್ಕಾರವನ್ನು ನೀಡಿದರು. ಸಮಾಜದ ಜನತೆಯ ಆಲೋಚನೆಯ ದಿಕ್ಕನ್ನು ಬದಲಾಯಿಸಿ ಸ್ವಾಭಿಮಾನ, ಆತ್ಮಗೌರವ ತುಂಬುವ ಮೂಲಕ ಆತ್ಮವಿಶ್ವಾಸ, ಘನತೆಯಿಂದ ಸಾಮಾಜಿಕ ನ್ಯಾಯದಡಿಯಲ್ಲಿ ಸಂತೋಷದಿಂದ ಬಾಳಲು ಕಲಿಸಿದರು. ಮದುವೆಯ ದುಂದುವೆಚ್ಚದ ಆಡಂಬರಗಳನ್ನು ಬಿಟ್ಟು ಸರಳ ಧಾರ್ಮಿಕ ವಿಧಿ ಮತ್ತು ವಿಧಾನಗಳಿಂದ ಆಚರಿಸಲು ಕರೆಕೊಟ್ಟರು. ವಿವಾಹಕ್ಕೆ ಮಾಡುವ ದುಂದುವೆಚ್ಚಗಳನ್ನು ವೃದ್ಧಾಪ್ಯದ ದಿನಗಳಿಗಾಗಿ ಉಳಿತಾಯ ಮಾಡುವಂತೆ ಸಲಹೆಯನ್ನು ನೀಡಿದರು. ಮದ್ಯಪಾನ ನಿಷೇಧ, ನಾಗಪೂಜೆ ನಿಷೇಧ, ಭೂತಪೂಜೆ, ಪ್ರಾಣಿ ಬಲಿ ನಿಷೇಧ, ಶ್ರದ್ಧೆಗಳ ವಿರುದ್ಧ ಹೋರಾಟ, ಶಿಕ್ಷಣ ಕ್ರಾಂತಿ ಇವೆಲ್ಲವೂ ಅವರ ಹೋರಾಟದ ಭಾಗವಾಗಿತ್ತು. ಕೆಟ್ಟು ಕಲ್ಯಾಣಂ ಅಥವಾ ಮಿನ್ನುಕೆಟ್ಟು ಎಂಬ ತಾಳಿ ಕಟ್ಟುವ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದರು. ಶಿಕ್ಷಣ ಕಲಿಯಲು ವಯಸ್ಸಿನ ಮಿತಿಯಿಲ್ಲ ಎನ್ನುತ್ತಾ ವಯಸ್ಕರಿಗಾಗಿ ರಾತ್ರಿ ಶಾಲೆಯನ್ನು ಆರಂಭ ಮಾಡಿದವರಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಇವರೇ ಮೊದಲಿಗರು ಎನ್ನುವುದು ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಕ್ರಾಂತಿಗೆ ಮಾದರಿ. ಎಲ್ಲರೂ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವಂತಾದರೆ ಸಾಮಾಜಿಕ ಅಸಮಾನತೆ ದೂರವಾಗುವುದು ಎನ್ನುವುದು ಇವರ ನಂಬಿಕೆ. ಮಾತೃಭಾಷೆಗೆ ಆದ್ಯತೆಯನ್ನು ನೀಡುತ್ತಾ ಜಾಗತಿಕ ಭಾಷೆಯ ಅವಶ್ಯಕತೆಯ ಕುರಿತ ಚಿಂತನೆಯೊಂದಿಗೆ ಆರಾಧನೆಯ ತಾತ್ಪರ್ಯ ತಿಳಿದುಕೊಳ್ಳಬೇಕಾದ ಅನಿವಾರ್ಯತೆ ಮತ್ತು ಅವಶ್ಯಕತೆಯ ಬಗ್ಗೆ ತಿಳಿಸಿದರು. ವೇದ ಭಾಷೆಯಾದ ಸಂಸ್ಕೃತವನ್ನು ಎಲ್ಲರೂ ಕಲಿಯಬೇಕೆಂದು 1ನೇ ತರಗತಿಯಿಂದಲೇ ಸಂಸ್ಕೃತ ಕಲಿಯಲು 100 ವರ್ಷಗಳ ಹಿಂದೆಯೇ ಶಾಲೆಯನ್ನು ಆರಂಭಿಸಿದರು. ಸಂಸ್ಕೃತವನ್ನು ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯಗೊಳಿಸಿದರು. ಮಹಿಳೆಯರು ಸಮಾಜದಿಂದ ಕಡೆಗಣನೆಗೆ ಒಳಗಾಗುವುದನ್ನು ವಿರೋಧಿಸುತ್ತಾ ಹೆಣ್ಣು ಮಕ್ಕಳ ಓದಿಗೂ ಗಮನ ಹರಿಸಬೇಕಾದ ಅವಶ್ಯಕತೆಯನ್ನು ಸಾರುತ್ತಾ ಶಿಕ್ಷಣದಿಂದ ಸ್ವತಂತ್ರರಾಗಿರಿ, ಶಿಕ್ಷಣದ ಮೂಲಕ ಮಾತ್ರ ನಮ್ಮ ಸಮಾಜದ ಸುಧಾರಣೆ ಸಾಧ್ಯ, ಜ್ಞಾನವಂತರಾಗಿ ಒಬ್ಬೊಬ್ಬರನ್ನು ಅರಿತು ಬಾಳಿ ಶಿಕ್ಷಣ ನಮ್ಮ ಬದುಕನ್ನು ಬೆಳಗಬಲ್ಲದು, ಪ್ರಕಾಶಿಸಬಲ್ಲದು ಎಂಬ ಅರಿವನ್ನು ಮೂಡಿಸಿದರು. ಕೇವಲ ಸ್ವಾತಂತ್ರ್ಯದ ಬದಲಾಗಿ ಬೌದ್ಧಿಕ ಸ್ವಾತಂತ್ರ್ಯವನ್ನು ಸಾಧಿಸಿ ತೋರಿಸುತ್ತಾ ಶಿಕ್ಷಣದ ಮೂಲಕ ಮಾತ್ರ ಮೂಢನಂಬಿಕೆಗಳಿಂದ ಮುಕ್ತವಾಗಿ ಕುರುಡು ಆಚರಣೆಗಳಿಂದ ಕಳಚಿಕೊಂಡು ಹೊಸತನವನ್ನು ರೂಢಿಸಿಕೊಳ್ಳಬಹುದು ಎಂದು ಬಲವಾಗಿ ನಂಬಿದ್ದರು. ಶಾಲೆಗಳಲ್ಲಿ ಒಂದೆಡೆ ಕಲಿತಾಗ ಜಾತಿ, ಧರ್ಮ, ಪಂಗಡಗಳ ತಾರತಮ್ಯ ಮರೆಯಾಗಿ ಸಮಾನ ಸಮಾಜದ ಸೃಷ್ಟಿಯಾಗುತ್ತದೆ. ಸಮಾಜವು ಪ್ರಗತಿಯಾಗಿ ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿ ಸಾಧಿತವಾಗಬೇಕಾದರೆ ಉತ್ತಮ ಸಂಸ್ಕಾರ ಅಗತ್ಯ. ಇದನ್ನು ಹೊಂದಬೇಕಾದರೆ ಮನಸ್ಸು ಅಂಧ ಕಂದಾಚಾರಗಳಿಂದ ಮುಕ್ತವಾಗಬೇಕು. ಮನುಷ್ಯನ ಭೌತಿಕ ಬೆಳವಣಿಗೆಗೆ ಆರ್ಥಿಕ ಬೆಳವಣಿಗೆಯು ಅಗತ್ಯ. ಆದರೆ ಆರ್ಥಿಕ ಬೆಳವಣಿಗೆಯೊಡನೆ ಅದನ್ನು ಉಪಯೋಗಿಸುವ ರೀತಿಯೂ ಮುಖ್ಯ ಎನ್ನುವುದನ್ನು ಅರಿತು ಬದುಕಿನಲ್ಲಿ ಆಚರಿಸಬೇಕಾದಂತಹ ವಿಚಾರಗಳ ಬಗ್ಗೆ ತಿಳಿ ಹೇಳಿದರು. ಆಡಂಬರದ ಬದುಕಿಗಿಂತ, ವೈಭವ ಪ್ರದರ್ಶನಕ್ಕಿಂತ ಸರಳ ಬದುಕಿನ ಪ್ರೀತಿಗೆ ದಾರಿ ತೋರಿದರು. ಪ್ರಕೃತಿಯನ್ನು ರಕ್ಷಿಸು, ನೀನು ಪ್ರಕೃತಿಯಿಂದ ರಕ್ಷಿಸಲ್ಪಡುವೆ. ಆತ್ಮವಿಶ್ವಾಸ ಉಳಿಸಿಕೊಂಡು ಮಿಕ್ಕೆಲ್ಲವನ್ನು ಕಳೆದುಕೊಂಡರೂ ಚಿಂತೆ ಇಲ್ಲ, ಏಕೆಂದರೆ ಆತ್ಮವಿಶ್ವಾಸದಿಂದ ಎಲ್ಲವನ್ನೂ ಸಂಪಾದಿಸಬಹುದು. ನಾವು ಮಾಡುವ ಕೆಲಸಗಳು ನಮ್ಮಂತೆ ಇತರರಿಗೂ ಹಿತಕಾರಿಯಾಗಿರಬೇಕು. ತನ್ನಂತೆ ಇತರರಿಗೂ ಹಿತವನ್ನೇ ಬಯಸುವುದೇ ನಿಜವಾದ ಸಮಾಜ ಸೇವೆ. ನನಗೆ ರೂಪ, ಜಾತಿ, ವ್ಯವಸ್ಥೆಗಳ ಮೇಲೆ ಒಲವಿಲ್ಲ, ಮನುಷ್ಯನ ಒಳ್ಳೆಯ ಚಾರಿತ್ರ್ಯದ ಮೇಲೆ ಮಾತ್ರ ನನ್ನ ಒಲವು ಎಂದರು. ಹಿಂದೂ ಧರ್ಮದ ತತ್ವ ಸಿದ್ಧಾಂತಗಳ ಅನುಷ್ಠಾನಗಳ ಬಗೆಗೆ ಚಿಂತಿಸಿ ಶೋಷಿತ ಜನಾಂಗಕ್ಕೆ ಶೈಕ್ಷಣಿಕ ಜ್ಞಾನ, ಮಾನಸಿಕ, ಧಾರ್ಮಿಕ, ಸಾಂಘಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಶಕ್ತಿಯನ್ನು ತುಂಬುವ ಮೂಲಕ ಹಿಂದೂ ಧರ್ಮಕ್ಕೆ ಹೊಸ ಆಯಾಮವನ್ನು ನೀಡಿದರು. ಯಾವುದೇ ಸಾಂಸ್ಕೃತಿಕ ನಾಯಕರ ವ್ಯಕ್ತಿತ್ವ, ಚಿಂತನೆ ಹಾಗೂ ಕ್ರಿಯಾಶೀಲತೆ ರೂಪುಗೊಳ್ಳುವುದು ಅವರ ಕಾಲದ ಸಾಮಾಜಿಕ ವಾಸ್ತವ ಮತ್ತು ಅದನ್ನು ಮುಖಾಮುಖಿಯಾಗುವಲು ಅವರು ಆಯ್ದುಕೊಂಡ ಹಾದಿಯಿಂದ. ಮಾನವ ಸಮಾಜದ ಬಿಕ್ಕಟ್ಟುಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಇತಿಹಾಸದ ಉದ್ದಕ್ಕೂ ಅನೇಕ ಸಂತರಿಂದ, ಮಹಾತ್ಮರಿಂದ ನಡೆದಿದೆ. ಆದರೆ ಮಾನವ ಸಮಾಜದ ಸಂಘರ್ಷ ಕೊನೆಗೊಂಡಿಲ್ಲ. ದಿನದಿಂದ ದಿನಕ್ಕೆ ಹೊಸ ಹೊಸ ಸಮಸ್ಯೆಗಳು ಉದ್ಭವಗೊಂಡಿವೆ. ಹೆಚ್ಚಿನ ಸಂಕಷ್ಟ ಎದುರಾಗಿದೆ.
ಭಾರತದಲ್ಲಿ ಸಾಮಾಜಿಕ ಅಸಮಾನತೆಯೇ ಹೆಚ್ಚಿನ ಸಮಸ್ಯೆಗಳ ಮೂಲ. ಇದಕ್ಕೆ ಜಾತಿ ವ್ಯವಸ್ಥೆಯು ಕಾರಣವಾಗಿದ್ದು, ಅಸ್ಪೃಶ್ಯತೆಯ ಅಂಧಕಾರವನ್ನು ತೊಡೆದು ಮಾನವೀಯತೆಯ ಬೆಳಕನ್ನು ಬೆಳಗಿದ, ಕ್ರಾಂತಿಯ ಪರಿಕಲ್ಪನೆಯನ್ನು ಒಡಮೂಡಿಸಿದ, ಶೈಕ್ಷಣಿಕ ಕ್ರಾಂತಿಯ ಕಿಡಿಯನ್ನು ತತ್ವ ಸಂದೇಶಗಳ ಮೂಲಕ ಮನುಕುಲಕ್ಕೆ ಸಾರಿದ ಮಹಾಗುರು ಶ್ರೀ ನಾರಾಯಣ ಗುರುಗಳ ನಡೆನುಡಿಗಳು ಸದಾ ಮಾದರಿ. ಪ್ರೇರಣೆ, ಧಾರ್ಮಿಕ ಸುಧಾರಣೆಯ ಮೂಲಕ ಆರಂಭಗೊಂಡ ನಾರಾಯಣ ಗುರುಗಳ ವಿಚಾರಗಳು ಶೈಕ್ಷಣಿಕ, ಆರ್ಥಿಕ, ರಾಜಕೀಯವಾಗಿ ಬೆಳವಣಿಗೆಯನ್ನು ಹೊಂದಿವೆ. ಒಂದು ಯುಗದ ಚಾಲನಾ ಶಕ್ತಿಯಾಗಿ ಪ್ರವರ್ತಿಸಿ ಸಮತಾವಾದದ ಹಿನ್ನೆಲೆಯಲ್ಲಿ ರೂಪುಗೊಂಡ ಅವರ ಸಾಮಾಜಿಕ ತತ್ವಗಳು ಸಾಮಾಜಿಕ ಕ್ರಾಂತಿ, ಧಾರ್ಮಿಕ ಸುಧಾರಣಾ ದೃಷ್ಟಿ, ಬದ್ಧತೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ವಲಯದ ಹೋರಾಟಗಳು, ಆಧ್ಯಾತ್ಮಿಕತೆ ಮತ್ತು ದಾರ್ಶನಿಕತೆಯನ್ನು ವಿಶ್ವಕ್ಕೆ ಪರಿಚಯಿಸಿದ ರೀತಿ ಎಲ್ಲವೂ ವಿಶಿಷ್ಟವಾದವುಗಳು. ನಾರಾಯಣ ಗುರುಗಳ ಪ್ರವೇಶವಾಗುವುದಕ್ಕಿಂತ ಮುಂಚೆ ಕೇರಳದ ಸ್ಥಿತಿಗತಿ, ಅಲ್ಲಿದ್ದ ಆಚರಣೆಗಳು, ಪರಿವರ್ತನೆಯ ಹಾದಿ ಹೇಗೆ ಮೂಡಿತು, ಪರಿವರ್ತನೆ ಹೇಗಾಯಿತು ಎನ್ನುವುದನ್ನು ತಿಳಿಸಿ, ಗುರುಗಳ ಜೀವನದ ಸಾಧನೆಯು ಹೇಗೆ ಸಾಮಾಜಿಕ ಬದಲಾವಣೆಯ ರೂಪು ತಳೆಯಿತು ಎಂಬುದನ್ನು ಹೇಳುತ್ತದೆ. ಒಂದು ಸಮುದಾಯದ ಏಳು ಬೀಳುಗಳ ಜೊತೆಗೆ ಒಬ್ಬ ವ್ಯಕ್ತಿಯ ಸಾಧನೆಗಳು ಇಲ್ಲಿ ಅಡಕವಾಗಿವೆ. ಒಬ್ಬ ವ್ಯಕ್ತಿಯ ತತ್ವ, ಸಿದ್ಧಾಂತ, ಆದರ್ಶಗಳು ನೆಲೆಯನ್ನು, ಬೆಲೆಯನ್ನು, ಮಹತ್ವವನ್ನು ಪಡೆದುಕೊಳ್ಳುವುದು ಆತನಿರುವ ಕಾಲಕ್ಕಿಂತಲೂ ಆತ ಸಾಗಿ ಹೋದ ಮೇಲೆ ಉಳಿದು ಬಂದಾಗ, ಅವು ಕಾರ್ಯೋನ್ಮುಖಗೊಂಡಾಗ ಮಾತ್ರ. ವ್ಯಕ್ತಿಯ ತತ್ವ, ಆದರ್ಶಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ ಎಂದೆನಿಸಿದಾಗ ಮಾತ್ರ. ಕಾಲವು ತನ್ನ ಸ್ವರೂಪವನ್ನು ಬದಲಾಯಿಸಿಕೊಂಡು ಕಾಲಕ್ಕೆ ತಕ್ಕಂತೆ ತತ್ವಗಳು ಬದಲಾವಣೆಗೊಳ್ಳುವುದು ಸಹಜ. ಹೀಗಿರುವಾಗ ನಾರಾಯಣ ಗುರುಗಳ ಮೂಲಕ ಆರಂಭಗೊಂಡ ಆಂದೋಲನ ಇಂದಿಗೂ ಮುಂದುವರಿಯುತ್ತಾ ಬಂದಿದ್ದು, ಇಡೀ ವಿಶ್ವವನ್ನೇ ಜಾತಿ, ಧರ್ಮ, ವ್ಯಕ್ತಿ ಕೇಂದ್ರಿತ ಚಿಂತನೆಗಳು ಕದಡುತ್ತಿರುವ ಈ ಹೊತ್ತಿನಲ್ಲಿ ಗುರುಗಳ ವಿಶ್ವಪ್ರಜ್ಞೆ ಅಗತ್ಯ. ಇಂದು ಕರುಣೆ, ಪ್ರೀತಿ, ಸಹೋದರತ್ವಗಳು ಲೋಕಶಾಂತಿಗೆ ಅಗತ್ಯ. ಇವಿಲ್ಲದೆ ಮನುಷ್ಯ ಪೂರ್ಣನಾಗುವುದಿಲ್ಲ. ಅದರಲ್ಲೂ ನಾರಾಯಣ ಗುರು ಅವರ ವಿಚಾರಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಪ್ರಸ್ತುತವಾಗಿವೆ. 19ನೇ ಶತಮಾನದಲ್ಲಿ ಅವರು ಹೇಳಿದ ಸಂದೇಶಗಳು 21ನೇ ಶತಮಾನದ ಸವಾಲುಗಳಿಗೂ ದಾರಿ ತೋರಿಸುತ್ತಿವೆ. ಅವರ ಚಿಂತನೆಗಳ ಮೂಲದಲ್ಲಿದ್ದ ಸಮಾನತೆ, ಮಾನವೀಯತೆ ಮತ್ತು ಆಧ್ಯಾತ್ಮಿಕತೆ ಇಂದಿಗೂ ಸಮಾಜಕ್ಕೆ ಅಗತ್ಯ. ಇಂದಿಗೂ ಸಮಾಜದಲ್ಲಿ ಜಾತಿ ಆಧಾರಿತ ಭೇದ ಭಾವ ಸಂಪೂರ್ಣವಾಗಿ ಹೋಗಿಲ್ಲ. ಶಿಕ್ಷಣ, ಉದ್ಯೋಗ, ರಾಜಕೀಯ ಕ್ಷೇತ್ರಗಳಲ್ಲಿಯೂ ಅಸಮಾನತೆ ಕಾಣಿಸುತ್ತಿದೆ. ಈ ಹಿನ್ನೆಲೆಗಳಲ್ಲಿ ಅವರ ಸಮಾನತೆಯ ತತ್ವವು ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಗುರುಗಳು ಧರ್ಮವನ್ನು ಮಾನವ ಸೇವೆಯಾಗಿ ನೋಡಿದರು. ಇಂದಿನ ಕಾಲದಲ್ಲಿ ಧರ್ಮವು ಕೆಲವೊಮ್ಮೆ ವಿಭಜನೆಗೆ ಕಾರಣವಾಗುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಧರ್ಮದ ಮೂಲ ಉದ್ದೇಶ ಮಾನವೀಯತೆ ಎಂಬುದು ಅವರ ಸಂದೇಶದಿಂದ ನಾವು ಅರಿತುಕೊಳ್ಳಬೇಕಿದೆ. ನಾರಾಯಣ ಗುರುಗಳು ಶಿಕ್ಷಣವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ನೋಡಿದರು. ಇಂದಿನ ಡಿಜಿಟಲ್ ಯುಗದಲ್ಲಿಯೂ ಶಿಕ್ಷಣವೇ ವ್ಯಕ್ತಿಯ ಪ್ರಗತಿಗೆ ಕೀಲಿಕೈ. ಆದರೆ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಸಿಗುತ್ತಿಲ್ಲ. ಈ ಸಂದರ್ಭದಲ್ಲಿ ಅವರ ಶಿಕ್ಷಣದ ಕುರಿತ ಆಲೋಚನೆಗಳನ್ನು ನಾವು ಅಳವಡಿಸಿಕೊಳ್ಳಬೇಕಿದೆ. ಗುರುಗಳು ಬಹಿರಂಗ ಬದಲಾವಣೆಗೆ ಮುನ್ನ ಅಂತರಂಗದ ಬದಲಾವಣೆ ಅಗತ್ಯ ಎಂದು ಹೇಳಿದರು. ಇಂದಿನ ಸ್ಪರ್ಧಾತ್ಮಕ ಜೀವನದಲ್ಲಿ ಮಾನಸಿಕ ಒತ್ತಡ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಆತ್ಮಜ್ಞಾನ ಮತ್ತು ಶಾಂತಿಯ ಅಗತ್ಯ ಹೆಚ್ಚಾಗಿದೆ. ನಾರಾಯಣ ಗುರುಗಳು ಕೇವಲ ತತ್ವಜ್ಞಾನಿ ಅಲ್ಲ, ಕ್ರಿಯಾಶೀಲ ಸುಧಾರಕರೂ ಆಗಿದ್ದರು. ದೇವಸ್ಥಾನ ಪ್ರವೇಶ, ಸಾಮಾಜಿಕ ನ್ಯಾಯ, ಸಮಾನ ಅವಕಾಶಗಳಿಗಾಗಿ ಅವರು ಹೋರಾಡಿದರು. ಇಂದಿನ ಸಮಾಜದಲ್ಲಿಯೂ ಲಿಂಗ ಅಸಮಾನತೆ, ಆರ್ಥಿಕ ಅಸಮಾನತೆ ಮುಂತಾದ ಸಮಸ್ಯೆಗಳಿವೆ. ಇವುಗಳಿಗೆ ಅವರ ಕ್ರಿಯಾಶೀಲ ದೃಷ್ಟಿಕೋನ ಪ್ರೇರಣೆಯಾಗುತ್ತದೆ. ಜಾಗತೀಕರಣದ ಪ್ರಸ್ತುತ ಕಾಲದಲ್ಲಿ ವಿಭಿನ್ನ ಸಂಸ್ಕೃತಿಗಳ ನಡುವಿನ ಘರ್ಷಣೆ ಹೆಚ್ಚುತ್ತಿದೆ. ಇಂತಹ ಸಮಯದಲ್ಲಿ ನಾರಾಯಣ ಗುರುಗಳ ಏಕತೆಯ ಸಂದೇಶ ಮಾನವ ಸಮಾಜವನ್ನು ಒಗ್ಗೂಡಿಸಲು ಸಹಾಯಕ. ಒಟ್ಟಿನಲ್ಲಿ ನಾರಾಯಣ ಗುರು ಅವರ ವಿಚಾರಗಳು ಕೇವಲ ಇತಿಹಾಸಕ್ಕೆ ಸೀಮಿತವಾಗಿಲ್ಲ. ಇಂದಿನ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಅವು ಮಾರ್ಗದರ್ಶನವಾಗಬಲ್ಲವು. ಸಮಾನತೆ, ಮಾನವೀಯತೆ ಮತ್ತು ಆತ್ಮಜ್ಞಾನವನ್ನು ಅಳವಡಿಸಿಕೊಂಡಾಗ ಮಾತ್ರ ಅವರ ಕನಸಿನ ಸಮಾಜ ನಿರ್ಮಾಣ ಸಾಧ್ಯ. ಅದರಲ್ಲೂ ನಾರಾಯಣ ಗುರುಗಳ
ವಿಚಾರಗಳು ಹಾದಿ ತಪ್ಪುತ್ತಿರುವ ಯುವ ಜನತೆಗೆ ದಿಕ್ಕು ತೋರಿಸುವ ಶಾಶ್ವತ ದೀವಟಿಕೆಗಳಾಗಿವೆ. ಇಂದಿನ ಕಾಲದಲ್ಲಿ ಯುವಕರು ತಕ್ಷಣದ ಯಶಸ್ಸು, ಸೋಷಿಯಲ್ ಮೀಡಿಯಾ ಪ್ರಭಾವ, ಅಸ್ಥಿರ ಬದುಕಿನ ಆಕರ್ಷಣೆಗೆ ಒಳಗಾಗಿ ಗೊಂದಲಕ್ಕೆ ಸಿಲುಕುತ್ತಿರುವುದು ಸಾಮಾನ್ಯ. ಇಂತಹ ಸಂದರ್ಭಗಳಲ್ಲಿ ಗುರುಗಳ ಚಿಂತನೆಗಳು ಮಾನಸಿಕ ಸ್ಥೈರ್ಯ ಮತ್ತು ನೈತಿಕ ದಾರಿಯನ್ನು ಸೂಚಿಸುತ್ತವೆ. ಮೊದಲನೆಯದಾಗಿ, ಆತ್ಮಜ್ಞಾನ ಎಂಬುದು ಯುವಕರಿಗೆ ಅತ್ಯಂತ ಅಗತ್ಯ. ತಮ್ಮ ಶಕ್ತಿ, ದೌರ್ಬಲ್ಯ ಮತ್ತು ಗುರಿಗಳನ್ನು ಅರಿತುಕೊಳ್ಳದಿದ್ದರೆ ದಿಕ್ಕು ತಪ್ಪುವುದು ಸಹಜ. ಗುರುಗಳು ಹೇಳಿದಂತೆ ಬದಲಾವಣೆ ಒಳಗಿನಿಂದಲೇ ಪ್ರಾರಂಭವಾಗಬೇಕು. ಈ ಅರಿವು ಯುವಕರಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯನ್ನು ಬೆಳೆಸುತ್ತದೆ. ಎರಡನೆಯದಾಗಿ, ಸಮಾನತೆ ಮತ್ತು ಮಾನವೀಯತೆ ಎಂಬ ಮೌಲ್ಯ ಯುವಕರನ್ನು ದ್ವೇಷ ಮತ್ತು ವಿಭಜನೆಯಿಂದ ದೂರಗೊಳಿಸಲು ಸಾಧ್ಯ. ಜಾತಿ, ಧರ್ಮ, ಭಾಷೆ ಎಂಬ ಅಂತರವನ್ನು ಮೀರಿ ಎಲ್ಲರನ್ನು ಸಮಾನವಾಗಿ ನೋಡುವ ಸಮಾಜವನ್ನು ಆರೋಗ್ಯಕರ ದಿಕ್ಕಿಗೆ ಕರೆದೊಯ್ಯಬಲ್ಲದು. ಮೂರನೆಯದಾಗಿ, ಶಿಕ್ಷಣದ ನಿಜವಾದ ಅರ್ಥ ಅರಿಯಬೇಕಿದೆ. ಇಂದಿನ ಅನೇಕ ಯುವಕರು ಅಂಕಗಳು ಮತ್ತು ಉದ್ಯೋಗದತ್ತ ಮಾತ್ರ ಗಮನವನ್ನು ಹರಿಸುತ್ತಾರೆ. ಆದರೆ ಗುರುಗಳ ದೃಷ್ಟಿಯಲ್ಲಿ ಶಿಕ್ಷಣವು ವ್ಯಕ್ತಿತ್ವ ವಿಕಾಸ ಮತ್ತು ಜ್ಞಾನ ಸಂಪಾದನೆಯ ಮಾರ್ಗ. ಈ ಮನೋಭಾವ ಯುವ ಜನತೆಯನ್ನು ಸ್ಥಿರ ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ನಾಲ್ಕನೆಯದಾಗಿ, ಶಿಸ್ತು ಮತ್ತು ಸರಳ ಜೀವನ ಯುವ ಜನತೆಗೆ ದಿಕ್ಕನ್ನು ತೋರಬಲ್ಲದು. ಅತಿಯಾದ ತಂತ್ರಜ್ಞಾನ ಬಳಕೆ, ಆಕರ್ಷಣೆಗಳು, ವ್ಯಸನಗಳು ಯುವ ಜನತೆಯ ಹಾದಿ ತಪ್ಪಿಸಬಹುದು. ಗುರುಗಳ ಸರಳತೆಯ ತತ್ವವು ಸಮಯ ನಿರ್ವಹಣೆ ಮತ್ತು ಸಮತೋಲನವನ್ನು ಕಲಿಸುತ್ತದೆ. ಐದನೆಯದಾಗಿ, ಸಾಮಾಜಿಕ ಜವಾಬ್ದಾರಿ ಎಂಬ ಅರಿವು ನಮ್ಮ ಯುವ ಜನತೆಗೆ ಅತಿ ಅಗತ್ಯ. ಕೇವಲ ತಮ್ಮ ಜೀವನವಷ್ಟೇ ಅಲ್ಲ, ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವ ಮನೋಭಾವವೇ ನಿಜವಾದ ನಾಯಕತ್ವ. ಗುರುಗಳ ಜೀವನವೇ ಇದಕ್ಕೆ ಉತ್ತಮ ಉದಾಹರಣೆ. ಇನ್ನೂ ಮುಖ್ಯವಾಗಿ, ಆಂತರಿಕ ಶಕ್ತಿ ಮತ್ತು ಮಾನಸಿಕ ಸಮತೋಲನ ಇದು ಇಂದಿನ ಯುವ ಜನತೆಗೆ ಅತಿ ಮುಖ್ಯ. ಒತ್ತಡ, ಹೋಲಿಕೆ ಮತ್ತು ವಿಫಲತೆಯ ಭಯದಿಂದ ಹೊರಬರಲು ಆತ್ಮ ಪರಿಶೀಲನೆ ಮತ್ತು ಧ್ಯಾನ ಸಹಕಾರಿ. ಇದು ಗುರುಗಳ ತತ್ವದ ಪ್ರಮುಖ ಅಂಶಗಳಲ್ಲಿ ಒಂದು. ಒಟ್ಟಿನಲ್ಲಿ ನಾರಾಯಣ ಗುರುಗಳ ವಿಚಾರಗಳು ಹಾದಿ ತಪ್ಪುತ್ತಿರುವ ಯುವ ಜನತೆಗೆ ಕೇವಲ ಉಪದೇಶ ಮಾತ್ರವಲ್ಲ, ಜೀವನದ ದಿಕ್ಕನ್ನು ಸೂಚಿಸುವ ದಿವಟಿಗೆಯಾಗಬಲ್ಲದು. ಆತ್ಮಜ್ಞಾನ, ಸಮಾನತೆ ಮತ್ತು ಶಿಸ್ತು ಎಂಬ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ಯುವಕರು ತಮ್ಮ ಜೀವನವನ್ನು, ಸಮಾಜವನ್ನು ಉತ್ತಮ ಹಾದಿಗೆ ಕೊಂಡೊಯ್ಯಬಹುದು. ಗುರುಗಳೇ ಹೇಳಿದಂತೆ ಎಲ್ಲಕ್ಕಿಂತಲೂ ಮೊದಲು ಆತ್ಮಸ್ಥೈರ್ಯ ಮುಖ್ಯ ಎಂಬ ಮಾತು ಅದೇಕೋ ಮತ್ತೆ ನೆನಪಾಗುತ್ತಿದೆ. ನಿನ್ನೆಯ ಮನೆಯ ಸಮೀಪದ ಮಣ್ಣಿನ ರಸ್ತೆಯಲ್ಲಿ ಸ್ಕೂಟರ್ ಸ್ಕಿಡ್ ಆಗಿ ಬಿದ್ದು ದೇಹಕ್ಕೆ ಬಿದ್ದ ಏಟು ಹಾಗೂ ನೋವಿನ ನಡುವೆಯೂ ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟ ಸಂದರ್ಭದಲ್ಲಿ ಆತ್ಮಸ್ಥೈರ್ಯದಿಂದ ನಾನಿದನ್ನು ಬಳಸಿಕೊಂಡಿದ್ದೇನೆ. ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ, ಕುಲಸಚಿವರಿಗೆ, ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ನಿರ್ದೇಶಕರಿಗೆ, ಎಲ್ಲ ಸಿಬ್ಬಂದಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ.